ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತಿ ಸಾ ಮಮ ವಚಸೆ ನಿಧತ್ತಾಂ ಸನ್ನಿಧಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾ ಟೀಕಾಕೃತ್ಪಾದ ಮಧ್ಯಗ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದ್ಯರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲ್ವೇ ತಾನ್ ವಂದೇ ಧನುಪಾಚಾರ್ಯ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುದರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಪಿತೃಪೂಜಾ ಮಹಾಲಯಾಂಗ ಪಿತೃಮಹಾತ್ಮ್ಯ ವಿವರಣಾರಂಭೆ ಸತೆ. ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿವಸ ನಾವು ಗೋಹತ್ಯೆಯಂತ ಮಹಾಪಾಪ ಮಾಡಿದ ವ್ಯಕ್ತಿಗಳು ಸಹ ಭರದ್ವಾಜರ ಪುತ್ರರು, ನಂತರ ಕೌಶಿಕ ವಿಶ್ವಾಮಿತ್ರರ ಪುತ್ರರು ಆಗಿ ಗೋಹತ್ಯೆ ಮಾಡತಕ್ಕಂಥ ವ್ಯಕ್ತಿಗಳು ಗೋಹತ್ಯೆಯ ಪಾಪವನ್ನು ಜನ್ಮ ಜನ್ಮಾಂತರಗಳಲ್ಲಿ ಅನುಭವಿಸುತ್ತಾ ಇರುವಾಗಲೂ ಸಹ, ಆದರೆ ಪಿತೃಗಳ ಶ್ರಾದ್ದ ಅಂತಿಕೊಂಡಂತೆ ಒಂದು ನಿಮಿತ್ತ ಮಾಡಿಕೊಂಡಿದ್ದರಿಂದ ಹಿಂದಿನ ಜನ್ಮದ ನೆನಪುಳಿದು ಮುಂದಿನ ಜನ್ಮಗಳಲ್ಲಿ
ಅವರು ಅನೇಕ ರೀತಿಯಾಗಿರ್ತಕ್ಕಂತಹ ಸಾಧನ ಮಾಡ್ತಾ 5ನೇ ಜನ್ಮದಲ್ಲಿ ಸಾಧನೆಯ ದಾರಿಗೆ ತಪಸ್ಸಿಗೆ ಹೊರಟು ಹೋಗಿರ್ತಕ್ಕಂತಹ ಕಥೆಯನ್ನು ನಿನ್ನಿಂದ ದಿವಸ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ. ಹೌದು, ನಮ್ಮ ಪುರಾಣಗಳ ಒಂದು ವಿಶಿಷ್ಟ ಶೈಲಿ ಕಠಿಣವಾಗಿರ್ತಕ್ಕಂತಹ ತತ್ವಜ್ಞಾನವನ್ನು ಸುಲಭವಾಗಿರ್ತಕ್ಕಂತಹ ಕಥಾಶೈಲಿಯಿಂದ ತಿಳಿಸಿ ಹೇಳ್ತಕ್ಕಂತಹ ಒಂದು ಅದ್ಭುತವಾದ ಶೈಲಿ ವೇದವ್ಯಾಸ ದೇವರದು. ಅವರ ಆ ಒಂದು ಅದ್ಭುತವಾದಂಥ ಜ್ಞಾನ ಭಂಡಾರ 18 ಪುರಾಣಗಳಲ್ಲಿ, ಶ್ರೀಮನ್ ಮಹಾಭಾರತದಲ್ಲಿ, ಬ್ರಹ್ಮಸೂತ್ರದಲ್ಲಿ, ಆನಂತರ ವೇದಗಳನ್ನು ವಿಭಾಗ ಮಾಡಿ ವೇದದ ಆ ಒಂದು ಭಾಗಗಳಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಜ್ಞಾನದ ಭಂಡಾರ ಪ್ರತಿದಿನ 8-10 ತಾಸು ಅಭ್ಯಾಸ ಮಾಡಿದರೂ ಕೂಡ ಈ ಜನ್ಮದಲ್ಲಿ ಮುಗಿಸ್ಲಿಕ್ಕಾಗೋದಿಲ್ಲ, ತಿಳಿಸ್ಲಿಕ್ಕಾಗೋದಿಲ್ಲ. ಇನ್ನೂ ಓದಬೇಕು ಅಂತ ಉಳಿಯುವಷ್ಟು ವಿಶಾಲವಾದ ಸಾಹಿತ್ಯ ಇದೆ. ಗುರುಕುಲದಲ್ಲಿ ಸೇರಿದಾಗಿನಿಂದ ಸ್ವಲ್ಪ ತಿಳುವಳಿಕೆ ಬಂದು 15-16ನೇ ವರ್ಷದಿಂದ ನಾನು 18 ಪುರಾಣಗಳನ್ನು, ಮಹಾಭಾರತವನ್ನು, ಬ್ರಹ್ಮಸೂತ್ರವನ್ನು ಪುನಃ ಪುನಃ ಮೆಲುಕು ಹಾಕ್ತಾ ಇದ್ದರೂ ಕೂಡ ಇನ್ನೂ ಸಾವಿರಾರು ಸಲ ಭಾಗವತ ಹೇಳಿದರೂ ಸಹ ಅನೇಕ ಸಲ ಮಹಾಭಾರತ, ಹರಿವಂಶ ಇತ್ಯಾದಿ ಅವರ ಗ್ರಂಥಗಳನ್ನು ಪ್ರವಚನ ಮಾಡಿದರೂ ಸಹ ಇನ್ನೂ ಗುಡ್ಡದಷ್ಟು ತಿಳಿದುಕೊಳ್ಳಬೇಕಾಗಿದೆಲ್ಲ, ಏನೂ ಗೊತ್ತಿಲ್ಲಲ್ಲ ಅಂತ ತಿಳ್ಕೊಂಡು ಅನ್ನುವಷ್ಟು ಉಪಕಾರ ಮಾಡಿದವರು ವೇದವ್ಯಾಸ ಮಹರ್ಷಿಗಳು. ವೇದವ್ಯಾಸ ಮಹರ್ಷಿಗಳು ಹೇಳ್ತಾರೆ, ನಿನ್ನೆ ಪ್ರಶ್ನೆ ಬಂದಿತ್ತು, ನನ್ನ ಸಾಪಿಂಡರಾಗಿರ್ತಕ್ಕಂತಹ ತಂದೆ, ತಾಯಿ, ಅಜ್ಜ, ಮುತ್ತಜ್ಜ, ತಾಯಿ ಕಡೆಗೆ ಈ ರೀತಿಯಾಗಿರ್ತಕ್ಕಂಥ 7 ಜನರೇಷನ್ಗಳ ಸಂಬಂಧ ನನಗೆ ಕ್ರೋಮೋಸೋಮ್ ಸಂಬಂಧ ಇರ್ತದೆ. ನಾನು ಅವರಿಗೆ ಪಿಂಡ ಕೊಡ್ತೇನೆ, ಅವರಿಗೆ ಅದು ಮುಟ್ತದೆ ನಿಜ. ಆದರೆ ನನ್ನ ಸೋದರತ್ತೆ, ನನ್ನ ಚಿಕ್ಕಮ್ಮ, ದೊಡ್ಡಮ್ಮ ಯಾವುದೋ ಮನೆಗೆ ಮದುವೆಯಾಗಿ ಹೋಗಿರ್ತಾರೆ, ಅವರಿಗೆ ಮಕ್ಕಳು ಇರ್ತಾರೆ, ಅವರು ಶ್ರಾದ್ದ ಮಾಡ್ತಾ ಇರ್ತಾರೆ. ಮಿತ್ರರು, ಶಿಷ್ಯರು, ಗುರುಗಳು, ಬೇರೆ ಗೋತ್ರದವರು, ಇವರಿಗೆ ನಾನು ಮಾಡಿದ ಶ್ರಾದ್ದದಿಂದ ಏನು ಉಪಯೋಗವಾಗ್ತದೆ? ಮುಟ್ತದೆ ಅವರಿಗೆ. ಅವರ ಹೆಸರಿನಲ್ಲಿ ನಾನು ಪಿಂಡಾದಿಗಳನ್ನು ಕೊಟ್ಟರೆ ಪಿತೃಗಳು ಅದನ್ನು ಸ್ವೀಕರಿಸಿ ಅವರು ಎಲ್ಲಿರ್ತಾರೆ ಅವರಿಗೆ ತೃಪ್ತಿಪಡಿಸ್ತಾರೆ ಅನ್ನುವ ಪ್ರಶ್ನೆಗೆ ಗರುಡ ಪುರಾಣ ಉತ್ತರ ಕೊಡ್ತದೆ ಅಂತ ಹೇಳ್ಕೊಂಡಂತೇಳಿ ನಿನ್ನಿನ ದಿನ ನಾನು ಸೂಚನೆ ಮಾಡಿದ್ದೆ. ಆ ಕಥೆ ಈ ರೀತಿಯಾಗಿದೆ. ಬಭ್ರುವಾಹನ ಅಂತಿಕೊಂಡಂತ ಒಬ್ಬ ರಾಜ, ಮಹಾಭಾರತದ ಜೈಮಿನಿ ಭಾರತದಲ್ಲಿ ಬರುವ ಅರ್ಜುನನ ಚಿತ್ರಾಂಗದಲ್ಲಿ ಹುಟ್ಟಿದ ಬಭ್ರುವಾಹನ ಬೇರೆ, ಈ ಬಭ್ರುವಾಹನ ಬೇರೆ. ಒಂದ್ಸಲ ಕಾಡಿಗೆ ಬೇಟೆಗೋಸ್ಕರ ಹೋಗಿದ್ದಾನೆ. ಅನೇಕ ಹಿಂಸ್ರ ಪಶುಗಳನ್ನು ಬೇಟೆಯಾಡಿ ಬಹಳ ಶ್ರಮ ಆಗಿದೆ. ರಣ ಮಧ್ಯಾಹ್ನ, ಬಾಯಾರಿಕೆ ಆಗಿದೆ. ಇವತ್ತಿನಂತೆ ಬಾಟ್ಲಿ ಹಿಟ್ಲಿ ಇಟ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಇರಲಿಲ್ಲ ಆಗಿದ್ದ ದಿನಗಳಲ್ಲಿ. ನೋಡಿದ ಒಂದು ಸರೋವರ ಒಳ್ಳೆ ಕಮಲಗಳಿಂದ ಬೆಳೆದಿತ್ತು. ಕೆಳಗೆ ಹೋದ, ಇಳಿದ, ಚೆನ್ನಾಗಿ ಮುಖಕ್ಕೆ ತಣ್ಣೀರನ್ನು ಚೆಲ್ಲಿಕೊಂಡು ಹೊಟ್ಟೆ ತುಂಬ ತಣ್ಣಗಿನ ನೀರನ್ನು ಕುಡಿದು ಶಾಂತವಾದ ಮನಸ್ಕನಾದ ಮೇಲೆ ಒಂದು ನೆರಳಿನಲ್ಲಿ ಗಿಡದ ಕೆಳಗೆ ಕೂತ್ಕೊಂಡಿದ್ದ ವಿಶ್ರಾಂತಿಗೆ. ಅಷ್ಟರಲ್ಲಿ ಒಂದು ವಿಕೃತವಾದಂತಹ ಸ್ಕೆಲೆಟನ್, ಕೇವಲ ಮೂಳೆಗಳಿಂದ ಮಾತ್ರ ತಯಾರಾಗಿರ್ತಕ್ಕಂತಹ ಒಂದು ಶರೀರ,
ಮಾಂಸ ಇಲ್ಲ, ದುರ್ಗಂಧ ಬರ್ತಾ ಇದೆ, ಏನೋ ಹೊಲಸು, ಸಂಪೂರ್ಣ ವಾತಾವರಣ ಕಲುಷಿತವಾಗಿದೆ. ಆದರೆ ತನ್ನ ಕಡೆಗೆ ಬಂದು ರಾಜ 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 ಅಂತ ಇದೆ. ಅದರ ವಿಕೃತವಾದಂಥ ಆ ತಲೆಬುರುಡೆ, ತೂತುಗಳು, ಮೂಗು, ಆ ವಿಚಿತ್ರವಾಗಿರ್ತಕ್ಕಂತಹದ್ದನ್ನು ನೋಡಿ ರಾಜಧೈರ್ಯ ಬಂತ. ಯಾರು ನೀನು? ಇಲ್ಲ್ಯಾಕೆ ಬಂದೆ? ರಾಜ, ಕೈ ಮುಗಿತೇನೆ. ಅನೇಕ ದಿನಗಳಿಂದ ಹಸಿವೆ, ಬಾಯಾರಿಕೆ ಇತ್ಯಾದಿಗಳಿಂದ ಪೀಡಿತನಾಗಿ ಅನುಭವಿಸಿ 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 ಹೀಗೆ ಹೇಗೋ ನನಗೆ ನಿನ್ನ ಈ ಪರಿಸರದಲ್ಲಿ ನೀನು ಬಂದಿದ್ದಿ ಪುಣ್ಯವಂತನಾಗಿರ್ತಕ್ಕಂಥ ರಾಜ, ನಿನ್ನ ಹತ್ತಿರ ಈ ನಿನ್ನ ಔರಾದ ಒಳಗೆ ಬಂದ ಕ್ಷಣಕ್ಕೇನೆ ಸಂತೃಪ್ತಿ ಅಂತ ಅನ್ನಿಸ್ತದೆ, ಹೊಟ್ಟೆ ತುಂಬಿದಂತೆ ಅನ್ನಿಸ್ತದೆ, ಸಮಾಧಾನ ಅನ್ನಿಸ್ತದೆ. ನಿನ್ನ ಸಾನ್ನಿಧ್ಯವೇ ನನಗೊಂದು ಸುಖ ಅಂತ ಅನ್ನೋದು ಇದೆ ಅಂತ ಅನ್ನೋದು ಇವತ್ತು ನನಗೆ ಗೊತ್ತಾಯ್ತು. ಸಂತೃಪ್ತಿ ಇದೆ, ಶಾಂತತೆ ಇದೆ ಅಂತ ಇವತ್ತು ಗೊತ್ತಾಯ್ತು ನನಗೆ. ಆಯ್ತಪ್ಪ, ಯಾರು ನೀನು? ಏನು? ರಾಜ, ನನ್ನ ಕಥೆ ಹೇಳ್ತೇನೆ ಕೇಳು. ನನ್ನ ಹೆಸರು ವಿದಿಶಾ ಅಂತನ್ನುವ ಪ್ರದೇಶ, ವೈದಿಶ ಅಂತ ಕೂಡ ಪುರಾಣದಲ್ಲಿ ಹೇಳ್ತಾರೆ. ಆ ಪ್ರದೇಶದಲ್ಲಿ ಸುದೇವ ಅಂತನ್ನೋ ಹೆಸರಿನ ವೈಶ್ಯ, ನಾನು ವ್ಯಾಪಾರಿ. ನಾನು ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡಿದೆ. ನನಗೆ ತಿಳಿದ ಮಟ್ಟಿಗೆ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಆಚರಣೆಗಳನ್ನು ಕೂಡ ನಾನು ಮಾಡ್ತಾ ಇದ್ದೆ. ಆದರೆ ಏನು ಪ್ರಯತ್ನ ಮಾಡಿದ್ರು ಮಕ್ಕಳಾಗಲಿಲ್ಲ. ನಾನು ಇರುವವರೆಗೂ ನನ್ನಿಂದ ಲಾಭ ಪಡೆದಿರ್ತಕ್ಕಂಥ ಬಂಧುಗಳು ನಾನು ಹೊರಟೋದ್ಮೇಲೆ ನನ್ನ ಹಣ ಎಲ್ಲ ತೆಗೆದುಕೊಂಡ್ರೆ ಹೊರತು ನನಗೆ ಅವ್ರದ್ದು ದೇಹಕ್ಕೆ ಕ್ರಿಯೆಗಳನ್ನು ಮಾಡಲಿಲ್ಲ. 10 ದಿನಗಳ ಹೊರಗಿನ ಕರ್ಮಗಳನ್ನು, ಆನಂತರ ವಸುಗಣ ಶ್ರಾದ್ದಾದಿಗಳನ್ನು, ಏಕೋದಿಷ್ಟ ಶ್ರಾದ್ದವನ್ನು, ಸಾಪಿಂಡ್ಯ ಶ್ರಾದ್ದವನ್ನು, ಯಾವುದು ಸಪಿಂಡೀಕರಣ ಶ್ರಾದ್ದವನ್ನು ಯಾವುದೂ ಮಾಡಲಿಲ್ಲ. ರಾಜ, ಅದರಿಂದಾಗಿ ನನಗೆ ಈ ಭೂಮಿಯಲ್ಲಿರೋ ಶರೀರ ಅಂತ ಹೊರಟೋಗಿತ್ತು, ಸುಟ್ಟಾಕಿದರು. ಇನ್ನು ಯಮಲೋಕಕ್ಕೆ ಹೋಗಬೇಕಾಗಿರ್ತಕ್ಕಂಥ ಒಂದು ಆ ಹಸ್ತ ಮಾತ್ರ ಶರೀರ ಅಂತ ತಿಳ್ಕೊಂಡಂತೇನಿದೆ. ಯಾವುದಕ್ಕೆ ಯಾತನಾ ಶರೀರ ಅಂತ ಕರೀತಾರೆ, ಹಸ್ತ ಶರೀರ ಅಂತ ಕರೀತಾರೆ. ಆ ಹೊಸ ಶರೀರ ನನಗೆ ಬರಲಿಲ್ಲ. ವಿಚಿತ್ರ ಏನು ಅಂತ ತಿಳ್ಕೊಂಡಂತಂದ್ರೆ, ನಮ್ಮ ಋಷಿಗಳು, ನಮ್ಮ ಪೂರ್ವಜರು ನಮ್ಮ ಮೇಲೆ ಮಾಡಿದ ಉಪಕಾರ ಏನು ಗೊತ್ತೇ? ನಾವು ಈ ಲೋಕದಿಂದ ಯಮಲೋಕಕ್ಕೆ ಅಥವಾ ಮುಂದಿನ ನಮ್ಮ ಸುಖ ದುಃಖ ಅನುಭವಿಸ್ತಕ್ಕಂಥ ಲೋಕಕ್ಕೆ ಹೋಗಿ ಮತ್ತೆ ತಿರುಗಿ ಸೃಷ್ಟಿಗೆ ಬರಬೇಕಾಗಿದ್ದರೆ ಈ ಶರೀರ ಪಂಚತತ್ವದಲ್ಲಿ ಸರಿ ಹೋದಾಗ, ಸಂಪೂರ್ಣವಾಗಿ ಸುಟ್ಟು ಹೋಗಿ ಭೂಮಿಯಲ್ಲೂ ಹುಗಿಯಲ್ಪಟ್ಟಾಗ ಮಣ್ಣಿನಲ್ಲಿ ಸೇರಿ ಹೋಗ್ತದೆ. ಆದರೆ ಪಂಚಮಹಾಭೂತಗಳು, ತನ್ಮಾತ್ರಾದಿಗಳು ಸೂಕ್ಷ್ಮ ರೂಪದಿಂದ ನಮ್ಮ ಜೊತೆಯಲ್ಲಿರ್ತವೆ. ಆದರೆ ಅದಕ್ಕೊಂದು ಹೊಸ ಶರೀರದ ಆಶ್ರಯ ಬೇಕಾಗ್ತದೆ. ಆಶ್ರಯ ಸಿಗದೇ ಇದ್ರೆ ಪ್ರೇತ ಆಗ್ತದೆ. ಪ್ರೇತ ನಿನಗೆ ನಾನು ಸ್ಕೆಲೆಟನ್ ರೂಪದಿಂದ ನಾನು ನಿನಗೆ ದರ್ಶನ ಕೊಟ್ಟರೂ ಕೂಡ ಸದ್ಯಕ್ಕೆ ವಾಯವೀಯ ರೂಪದಿಂದ ಇರ್ತಕ್ಕಂಥ ನಾನು ಯಾವ್ದು ಬೇಕಾದ ವೇಷ ತೆಗೆದುಕೊಳ್ಳ, ಕಾಮರೂಪಿ ಬೇಕಾದ ವೇಷ ತೆಗೆದುಕೊಳ್ಳಲಿ. ಹುಲಿ, ಕರಡಿ ಇತ್ಯಾದಿ ರೂಪಗಳನ್ನು ತೆಗೆದುಕೊಳ್ಬೋದು, ಪಶು ಪಕ್ಷಿ ರೂಪ ತೆಗೆದುಕೊಳ್ಬೋದು. ನಾನು ಅಂತ ಒಂದು ಕಾಮರೂಪತ್ವ ಬಂದಿದೆ. ಆದರೆ ಅದು ಕೇವಲ ತೋರಿಕೆ, ಹೊರಮೆ. ಶರೀರ ಇರೋದಿಲ್ಲ, ಭೋಗ ಮಾಡಲಿಕ್ಕೆ ಆಗೋದಿಲ್ಲ. ಹಸಿವೆ ಬಾಯಾರಿಕೆಯಿಂದ ತೊಳಲಾಡ್ತಾ ಇದ್ದಾನೆ ಎಷ್ಟೋ ವರ್ಷಗಳಿಂದ. ಆ
ಚಿತೆ ಮೇಲಿಟ್ಟ ದೇಹದ ಸುಟ್ಟ ದಾಹ ನನಗಿನ್ನೂ ಹೋಗಿಲ್ಲ. ಆ ರೀತಿಯಾದಂಥ ಆಹಾರವನ್ನು ಉಪಭೋಗಿಸಬೇಕಾಗಿರ್ತಕ್ಕಂಥ ಏನೊಂದು ಸ್ಥೂಲ ಶರೀರ ಅಥವಾ ಸೂಕ್ಷ್ಮ ಶರೀರ ಅಂತ ಇರ್ತಾರೆ, ಅನಿರುದ್ಧ ಶರೀರದ ಮೇಲಿನ ಶರೀರ, ಭೋಗ ಶರೀರ ಅಂತ ಕೂಡ ಕರೀತಾರೆ. ಅದಕ್ಕೆ ಬರಲಿಲ್ಲ ನನಗೆ. ಅದು ಬರದೇ ಇದ್ದರೆ ನಾನು ಮೇಲ್ಲೋಕಕ್ಕೆ ಹೋಗ್ಲಿಕ್ಕಾಗೋದಿಲ್ಲ, ಈ ಲೋಕಕ್ಕೂ ಆಗೋದಿಲ್ಲ. ಬಹಳ ನನಗೆ ಪೀಡೆ ಆದಾಗ ಯಾವುದೋ ಬಂಧು ಬಳಗದವರೆಲ್ಲ ಸೇರಿಕೊಂಡು ಅವರು ಮಾಡುವ ಊಟವನ್ನು ಮಾಡಿ, ಅವರು ಕುಡಿಯುವ ನೀರನ್ನು ಕುಡಿದು ಅವರಿಗೇನು ಸಿಗದಂತೆ ಆಗಿ, ಅವರಿಗೆ ಅನೇಕ ಪೀಡೆಗಳಾಗಿ, ಅವರ ಜೀವನದಲ್ಲಿ ಕಷ್ಟಪಡುವಂತೆ ಮಾಡಿ ಮತ್ತೆ ನಾನು ಹೊರಗೆ ಬರಬೇಕಾಗ್ತದೆ. ಅವರಿಗೂ ಪೀಡೆ, ನನಗೂ ಸುಖ ಇಲ್ಲ. ರಾಜ, ನನ್ನ ಬಂಧು ಬಾಂಧವರು ಯಾರೂ ನನಗೆ ದಶಗಾತ್ರ ವಿಧಿ ಮಾಡಲಿಲ್ಲ. ದಶಗಾತ್ರ ಮೊದಲಿನ 10 ದಿನಗಳಲ್ಲಿ ಮಾಡ್ತಕ್ಕಂಥ ಕ್ರಿಯಾಕರ್ಮ ಅಂತ ಏನಿದೆ, ಅದೊಂದು ಹೊಸ ಶರೀರವನ್ನು ಕೊಡ್ತಕ್ಕಂಥ ಒಂದು ಪ್ರೊಸೀಜರ್. ಹಿರಿಯರು ಹೋದಾಗ ಪುರೋಹಿತರು ಹೇಳ್ತಾರೆ, ನಾವೇನೋ ಮಾಡಿ ನೀರು ಬಿಟ್ಟು ಬಂದ್ಬಿಡ್ತೇವೆ. ಇಲ್ಲ, ತಿಳಿದುಕೊಳ್ಬೇಕು. ಮೊದಲೇ ದಿನದಿಂದ ಶರೀರದ ಪಾದದ ಭಾಗ, ಆನಂತರ ಮೊಳಕಾಲು ಕೆಳಭಾಗ, ಮೊಳಕಾಲು ತೊಡೆ, ಒಂದೊಂದು ದಿವಸ ಒಂದೊಂದು ಭಾಗ ಬೆಳೀತಾ ಬೆಳೀತಾ 9ನೇ ದಿವಸ ಪೂರ್ಣ ಶರೀರ ಬರ್ತದೆ. 10ನೇ ದಿವಸ ಹಸಿವು ಬಾಯಾರಿಕೆಗಳಾಗ್ತವೆ. ಆಗ ಬಂಧುಗಳು ಕೊಟ್ಟಿರ್ತಕ್ಕಂಥ ಧರ್ಮೋದಕವನ್ನು ಪಾನ ಮಾಡಿ ಎಳ್ಳುಗಳನ್ನು ತಿಂದು ಶರೀರಕ್ಕೆ ಪುಷ್ಟಿ ಬರ್ತದೆ. ಆದರೆ ನನಗೊಂದು ಐಡೆಂಟಿಟಿ ಬರಬೇಕಾಗಿದ್ದರೆ, ಊರ್ಧ್ವ ಲೋಕಕ್ಕೆ ಹೋಗಬೇಕಾಗಿದ್ದರೆ ನಾನು ಪಿತೃಗಣದಲ್ಲಿ ಸೇರಬೇಕಾಗ್ತದೆ. ಅದು ಪಿಂಡೀಕರಣ ಸಾಧ್ಯದಿಂದಲೇ ಸಾಧ್ಯ. ಅದು ಆಗಿಲ್ಲ ನನಗೆ ರಾಜ. ಅಂದರೆ ಅವ್ರದ್ದು ದೇಹ ಕ್ರಿಯೆಗಳು ಎಷ್ಟು ಇಂಪಾರ್ಟೆಂಟ್ ಇದೆ. ಮಕ್ಕಳು ತನ್ನ ತಾಯಿ 9 ತಿಂಗಳು ಹೊತ್ತುಕೊಂಡು ಅವಳ ಹೊಟ್ಟೆಯಲ್ಲಿ ಬೆಳೆಯುವಾಗ ಮೊದಲನೇ ತಿಂಗಳು 2ನೇ ತಿಂಗಳು ಕ್ರಮವಾಗಿ ಹೇಗೆ ದೇಹ ವಿಕಸಿತವಾಗ್ತದೋ ಅದೇ ರೀತಿಯಾಗಿ ಅದೇ ತಂದೆ ತಾಯಿಗಳು ನಮ್ಮನ್ನು ಬಿಟ್ಟು ಹೋದಾಗ ಅವರಿಗೆ ಅದೇ ರೀತಿ ಒಂದು ಶರೀರ ಕೊಡುವ ಕೆಲಸ ನಾವು ಮಾಡಬೇಕಾಗ್ತದೆ. ತಿಳಿದು ಮಾಡಬೇಕು, ಆಗ ಸರಿಯಾಗಿರ್ತಕ್ಕಂಥ ರಿಸಲ್ಟ್ ಬರ್ತದೆ. ಇಲ್ಲ, ಹೋದಗಿರ್ತಕ್ಕಂಥವ್ರು ಪ್ರೇತರಾಗಿ ಉಳಿತಾರೆ, 24 ತಾಸು ನಮಗೆ ಪೀಡೆ ಕೊಡ್ತಾ ಇರ್ತಾರೆ. ಯಾಕೆ ಬೇರೆ ದಾರಿ ಇಲ್ಲ ಅವರಿಗೆ, ಹಸಿವೆ ಬೇರಿಕೆ ಆಗ್ತದೆ. ಆಗ ರಾಜ ಹೇಳ್ದ, ಸರಿಯಪ್ಪ ಸುದೇವ, ನಾನೇನು ಮಾಡಂತೀಯ ನಿನಗೆ? ಇಲ್ಲ ರಾಜ, ಒಂದು ನಾರಾಯಣ ಬಲಿ ಅಂತ ವಿಧಾನ ಇದೆ ರಾಜ. ಆ ವಿಧಾನದಿಂದ ನೀನು ನನಗೆ ದಶಗಾತ್ರ ವಿಧಿ, ಆನಂತರ ಪಂಚ ಏಕೋದಿಷ್ಟ ಶ್ರಾದ್ದಗಳನ್ನು ನೀನು ಮಾಡಿದರೆ ನನಗೆ ಪ್ರೇತತ್ವ ಹೋಗ್ತದೆ. ನಾನು ಹೊಸ ಶರೀರವನ್ನು ಪಡೀತೇನೆ. ನನ್ನ ಕರ್ಮಾನುಸಾರವಾಗಿ ಸ್ವರ್ಗವೋ ನರಕೋ ಹೋಗಿ ಅನುಭವಿಸಿ ನಾನು ಮತ್ತೆ ತಿರುಗಿ ಸಾಧನಕ್ಕೋಸ್ಕರ ಹುಟ್ಟಿ ಬರ್ತೇನೆ. ರಾಜ, ಅಷ್ಟು ಮಾಡಲ್ಲ. ಎಲ್ಲ ಪ್ರಜೆಗಳು ನಿನ್ನ ಮಕ್ಕಳಲ್ವೇ? ನಿನ್ನ ಮಗ ಅಂತ ತಿಳಿದುಕೋ. ಯಾಕೆಂದರೆ ಒಂದು ರೀತಿಯಿಂದ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಮುಪ್ಪಿನಲ್ಲಿ 70-80 ವರ್ಷಗಳಾದ ನಂತರ ಯಾವಾಗ ಅವರು ಸ್ವಂತ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದು, ಅವ್ರ ಮಕ್ಕಳಂತೆ ಇರ್ತಾರೆ. ಅವರನ್ನು ಮಕ್ಕಳಂತೆ ನಾವು ನೋಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ನೀನು ರಾಜ, ನನಗೆ ಈ ರೀತಿ ಉದ್ಧಾರ ಮಾಡು. ಅವಾಗ ನಾ ಏನು ಮಾಡಂತೀಯ? ನನಗೆ ಗೊತ್ತಿದೆ, ನಾನು ಆಗಿನ ಕಾಲಕ್ಕೆ ಪುರೋಹಿತರಿಂದ ಕೇಳ್ಕೊಂಡಿದ್ದೆ. ಸ್ನಾನ ಮಾಡು. ಒಂದು ಬಂಗಾರದ ಕಲಶವನ್ನು ಇದ್ದರೆ ಮಾಡು, ಇಲ್ಲದೇ ಇದ್ದರೆ ಬೆಳ್ಳಿ ಕಲಶ, ತಾಮ್ರದ ಕಲಶ, ಇಲ್ಲ ಮಣ್ಣಿನ ಕಲಶ. ಸುತ್ತಲೂ ಬ್ರಹ್ಮ, ಆ ನಂತರ
ರುದ್ರದೇವರು, ಯಮ, ಈ ರೀತಿಯಾಗಿ ನಾರಾಯಣ, ವಿಷ್ಣು, ಬ್ರಹ್ಮ, ರುದ್ರ, ಯಮ 4 ದಿಕ್ಕಿಗೂ 4 ಘಟವನ್ನು ಇಟ್ಟು ಮಧ್ಯದಲ್ಲಿರ್ತಕ್ಕಂಥ ಮುಖ್ಯ ಘಟದಲ್ಲಿ ಪ್ರೇತ ನಾಮಕನಾದ ಆ ಅವಿಜ್ಞಾತ ಪ್ರೇತವನ್ನು ನಾರಾಯಣ ಅಂತ ಹೆಸರಿನಲ್ಲೆಲ್ಲ ಆವಾಹನ ಮಾಡಬೇಕು. ಆ ನಂತರ ಅವರನ್ನು ಕುರಿತು ಪಂಚ ಏಕೋದಿಷ್ಟ ಶ್ರಾದ್ದ ಮಾಡಿ ಅದಕ್ಕಿಂತ ಮೊದಲು ದೇಹವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ದುರಿತವನ್ನು ಪಿಶಾಚತ್ವವನ್ನು ದೂರ ಮಾಡತಕ್ಕಂಥ ವೀರಭೋಜನ ಅಂತನ್ನೋ ರೀತಿಯಿಂದ ರುದ್ರದೇವರಿಗೆ ಅನ್ನವನ್ನು ಕೊಟ್ಟು ಅವರ ಅನುಮತಿಯನ್ನು ತೆಗೆದುಕೊಂಡು ಇಲ್ಲಿ ಈ 5 ದೇವತೆಗಳನ್ನು ಆವಾಹನ ಮಾಡಿ 5 ದೇವತೆಗಳಿಗೂ ಕೂಡ ಪ್ರತ್ಯೇಕವಾಗಿ ಆಹಾರಾದಿಗಳನ್ನು ಕೊಟ್ಟು 10 ದಿನದ ವಿಧಿಗೋಸ್ಕರ 10 ಪಿಂಡಗಳನ್ನು ಇಟ್ಟು ಆನಂತರ ಮರುದಿವಸ ಅಥವಾ ಪುನಃಸ್ನಾನಾದಿಗಳನ್ನು ಮಾಡಿ ಮತ್ತೆ ಪಂಚ ಏಕೋದಿಷ್ಟ ಶ್ರಾದ್ದವನ್ನು ಮಾಡಿ ನನ್ನನ್ನು ಆ ದೇವತೆಗಳ ಕಡೆಯಿಂದ ನನ್ನ ಮೇಲೆ ಅರ್ಘ್ಯವನ್ನು ಕೊಡಿಸಿ ಉದ್ಧಾರವಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅನಾದಿ ನಿಧನೋ ದೇವ ಶಂಖಚಕ್ರ ಗದಾಧರ ಅಕ್ಷಯ್ಯ ಪುಂಡರೀಕಾಕ್ಷ ಪ್ರೇತ ಮುಕ್ತಿಪ್ರದೋ ಭವ ಅಂತ ಅನ್ನುವ ಪ್ರಾರ್ಥನೆಯಿಂದ ನೀನು ನನಗೋಸ್ಕರ ಮಾಡಿದರೆ ನಾನು ಉದ್ಧತನಾಗ್ತೇನೆ ರಾಜ, ಪ್ರಜೆಗಳಿಗೋಸ್ಕರ ಇಷ್ಟು ಮಾಡಬಾರ್ದೆ ಅಂತ ಆಗಲಿ ಅಂತೇಳಿ ರಾಜ ಒಪ್ಕೊಳ್ತಾನೆ. ತನ್ನ ರಾಜ್ಯಕ್ಕೆ ಬಂದು ಪುರೋಹಿತರನ್ನು ಅವರಿಗೆ ಈ ರೀತಿಯಾದ ಆದದ್ದನ್ನೆಲ್ಲ ಹೇಳಿ ಅವ್ರ ಕಡೆಯಿಂದ ನಾರಾಯಣ ಬಲಿ ಅಂತಿಕೊಂಡಂತ ಪ್ರೇತಘಟ ಪೂಜಾಗಳನ್ನು ಮಾಡಿ ಆನಂತರ ವಿಧಿಪೂರ್ವಕವಾಗಿರತಕ್ಕಂಥ ರೀತಿಯಿಂದ ಪ್ರಾರ್ಥನೆ ಮಾಡಿಕೊಂಡಾಗ ಆ ವೈಶ್ಯ ಸುದೇವನಿಗೆ ಉತ್ತಮವಾದ ಶರೀರ ಬರ್ತದೆ. ರಾಜನಿಗೆ ತನ್ನ ಬಂದ ಶರೀರವನ್ನು ಬಂದದ್ದನ್ನು ಹೇಳಿ ಮತ್ತೆ ಉತ್ತಮ ಮೇಲಿನ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ತಮ್ಮ ಕರ್ಮ ಅನುಭವಿಸಿ ಬರತಕ್ಕಂಥ ಒಂದು ದಾರಿಗೆ ಮುಂದುವರಿತಾನೆ. ರಾಜನಿಗೂ ಆ ವೈಶ್ಯನಿಗೂ ಸಂಬಂಧ ಇಲ್ಲ. ಅವನು ಆ ದೇಶದ ರಾಜನೂ ಅಲ್ಲ. ಆದರೆ ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಮರ್ಥ್ಯ ನಮ್ಮ ಹೇಳ್ತಕ್ಕಂಥ ಈ ಒಂದು ಶ್ರಾದ್ದದಲ್ಲಿ ಇದೆ. ಮೃತರಾಗಿರ್ತಕ್ಕಂಥವರಿಗೆ ಮೇಲಿನ ಗತಿಗೆ ಹೋಗುವ ಅಡೆತಡೆಗಳನ್ನು ದೂರ ಮಾಡಿ ಅವರ ಗತಿಯನ್ನು ಸುಕರವಾಗಿ ಮಾಡ್ತಕ್ಕಂಥ, ಅವರ ಕರ್ಮಾನುಸಾರವಾದ ಲೋಕಗಳನ್ನು ಹೊಂದಿ ಕರ್ಮಾನುಸಾರವಾದ ಭೋಗಗಳನ್ನು ಮಾಡೋದಕ್ಕೋಸ್ಕರ ಅವರಿಗೆ ಒಂದು ಹರ್ಡಲ್ಸ್, ಆ ಮಾರ್ಗದಲ್ಲಿರ್ತಕ್ಕಂಥ ಅಡೆತಡೆಗಳನ್ನು ದೂರ ಮಾಡುವ ಕಾರ್ಯ ಮಕ್ಕಳು ಮಾಡಬೇಕಾಗ್ತದೆ, ಸಂಬಂಧಿಕರು ಮಾಡಬೇಕಾಗ್ತದೆ. ಇಷ್ಟು ಮಾಡಿದರೆ ಪಿತೃದೇವತೆಗಳು, ಬ್ರಹ್ಮದೇವರ ಮೊಮ್ಮಕ್ಕಳು, ಬ್ರಹ್ಮದೇವರ ಮಾನಸ ಪುತ್ರರಾಗಿರ್ತಕ್ಕಂಥ ಋಷಿಗಳ ಪುತ್ರರು, ಬ್ರಹ್ಮದೇವರ ಸಾಕ್ಷಾತ್ ಪುತ್ರರು, ಯಾರು ಮಹಾತತ್ವಜ್ಞಾನಿಗಳು, ಯೋಗಿಗಳು, ಅದ್ಭುತ ಸಾಮರ್ಥ್ಯವುಳ್ಳವರು, 7 ಗುಂಪಿನಲ್ಲಿ ಇರ್ತಕ್ಕಂಥವರು, 3 ಗುಂಪಿನಲ್ಲಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ರೂಪದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಆನಂತರ 4 ಗುಂಪಿನಲ್ಲಿ ಕಣ್ಣಿಗೆ ಕಾಣುವ ರೀತಿಯಿಂದ ಇರ್ತಕ್ಕಂಥ, ಅಂದರೆ ಜ್ಞಾನಿಗಳಿಗೆ ಕಣ್ಣಿಗೆ ಕಾಣತಕ್ಕಂಥ ರೂಪದಿಂದ ಇರ್ತಕ್ಕಂಥವರು, ಅಮೂರ್ತರು, ಸಮೂರ್ತರು ಅಂತಕ್ಕಂಥ ವಿಭಾಗದಲ್ಲಿರ್ತಕ್ಕಂಥ ಪಿತೃಗಳ ಅನುಗ್ರಹ ನಮ್ಮ ಮೇಲೆ ಆಯಿತು ಅಂತಕೊಂಡಂತಂದರೆ ನಮ್ಮ ಪಿತೃಗಳನ್ನಷ್ಟೇ ಅಲ್ಲ, ನಾವು ಮುಂದೆ ಪ್ರೇತತ್ವವನ್ನು ಹೊಂದದೆ ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲರೂ ಒಳ್ಳೆಯ ಸುಖದಿಂದ ಇರುವಂತೆ ಮಾಡ್ತಕ್ಕಂಥ ಒಂದು ಕ್ರಿಯೆ ಇದು ಶ್ರಾದ್ದ ಕ್ರಿಯೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಯದೇವ ವಿದ್ಯೆಯ ಕರೋತಿ
ಶ್ರದ್ಧೆಯ ಉಪನಿಷದಯ ತದೇವ ಬಲವತ್ತರಂ ಭವತಿ. ತಿಳಿದು ಶ್ರದ್ಧಾ ಮತ್ತು ಆಧಾರದಿಂದ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಯಾವ ಆಚರಣೆ ನಾವು ಮಾಡ್ತೇವೆ ಅದು ಪೂರ್ಣ ಫಲವನ್ನು ಕೊಟ್ಟು ನಮಗೆ ಇಹಲೋಕೆ ಪರಲೋಕೆ ಚ ಇಲ್ಲಿಯೂ ಪರತ್ರದಲ್ಲಿಯೂ ಸುಖದಾಯಕವಾಗ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿ ಉಪನಿಷತ್ ವಾಕ್ಯ ಇರುವುದರಿಂದ ನಾವು ಮಾಡಬೇಕಾಗಿರ್ತಕ್ಕಂಥ ಈ ಪಿತೃಪೂಜೆ, ಬ್ರಹ್ಮದೇವರ ಮೊಮ್ಮಕ್ಕಳ ನಮ್ಮ ಪಿತೃಗಳಿಗೆ ನಾವು ಕೊಟ್ಟ ಆಹಾರವನ್ನು ಮುಟ್ಟಿಸುವ ಪಿತೃಗಳ ಪೂಜೆ, ತದ ಆನುಷಂಗಿಕವಾಗಿ ಅದರ ಕ್ರಿಯೆಯ ಅಂಗವಾಗಿರ್ತಕ್ಕಂತಹ ಚಿರಪಿತೃಗಳಾದ ವಸುರುದ್ರ ಆದಿತ್ಯರ ಪೂಜೆ, ತದಂತರ್ಗತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರ ಪೂಜೆ, ಇಲ್ಲ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರ ಪೂಜೆ, ಆನಂತರ ಕರ್ತೃ ಮತ್ತು ಸಾಕ್ಷಾತ್ ನಮ್ಮ ಪಿತೃಗಳು ಪಿಂಡ ರೂಪವಾದಂಥ ಪ್ರತಿಮೆಯಲ್ಲಿರ್ತಕ್ಕಂಥ ಪಿತೃಗಳು ಅವರ ಪೂಜೆ, ಅನಿರುದ್ಧ ಮತ್ತು ನಾರಾಯಣ ಭಗವಂತನ ಪೂಜೆ, ಈ ರೀತಿಯಾಗಿ ಪಂಚವ್ಯೂಹ ರೂಪದಿಂದ ಇರುವ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರ ಪೂಜಾರೂಪವಾಗಿರ್ತಕ್ಕಂಥ ಶ್ರದ್ಧೆಯಿಂದ ಮಾಡುವ ಪೂಜೆ ಇದು ಶ್ರಾದ್ದ ಅಂತ ಅನಿಸ್ಕೊಳ್ತಾರೆ. ಇದನ್ನು ನಾವು ಮಾಡಬೇಕು. ಇದನ್ನು ನಾವು ಮಾಡುವ ಸಲುವಾಗಿ ಪಿತೃಗಳ ಅಡ್ರೆಸ್ ನಮಗೆ ಗೊತ್ತಿಲ್ಲ, ಪಿತೃದೇವತೆಗಳ ಅಡ್ರೆಸ್ ನನಗೆ ಗೊತ್ತಿಲ್ಲ, ಯಾವ ಹೆಸರಿನಿಂದ ಕರೆಯಬೇಕು ಗೊತ್ತಿಲ್ಲ, ಅವ್ರು ಹೇಗಿದ್ದಾರೆ ಗೊತ್ತಿಲ್ಲ. ನಾನೇನು ಮಾಡಲಿ? ಈ ನಿಮ್ಮ ಪ್ರವಚನ ಕೇಳಿ ಏನು ಉಪಯೋಗ ನನಗೆ ಅನ್ಬೇಡಿ. ಅವರು ಮಹಾ ಕರುಣಾ ಸಮುದ್ರರು, ಪಿತೃದೇವತೆಗಳು. ಅವರಿಗೆ ಎಷ್ಟು ಅನಂತ ಸಂಖ್ಯೆಯಲ್ಲಿ ಮನುಷ್ಯರಿದ್ದಾರೆ. ಕ್ಷತ್ರಿಯರಿರಲಿ, ಬ್ರಾಹ್ಮಣರಿರಲಿ, ಕ್ಷತ್ರಿಯರಿರಲಿ, ವೈಶ್ಯರಿರಲಿ, ಶೂದ್ರರಿರಲಿ, ಯಾವ ವ್ಯಕ್ತಿಯ ಮೃತ ತಿಥಿ ಬರ್ತದೆ ಮತ್ತು ಯಾವಾಗ ಈ ಮಹಾಲಯ 15-16 ದಿವಸಗಳ ಈ ಪಕ್ಷಮಾಸ ಬರ್ತಾರೆ, ಆಗ ಅವ್ರು ಹಿಂದಿನ ದಿವಸ ನಮ್ಮ ಮನೆಗೆ ಬರ್ತಾರೆ. ಪಿತೃದೇವತೆಗಳು ನಮ್ಮ ಸಾಕ್ಷಾತ್ ಪಿತೃಗಳ ಒಂದು ಅಂಶವನ್ನು ತೆಗೆದುಕೊಂಡು ಬರ್ತಾರೆ. ಅವ್ರಿಗೆ ಆ ಸಾಮರ್ಥ್ಯ ಇದೆ. ಪ್ರತಿಯೊಬ್ಬ ಜೀವಿ ನಿರಂಶ, ದೇವತೆಗಳನ್ನು ಬಿಟ್ಟು ಉಳಿದವರೆಲ್ಲ ನಿರಂಶರು. ಆದರೆ ಆ ಒಂದು ವಿಶಿಷ್ಟ ಸಾಮರ್ಥ್ಯ ಪರಮಾತ್ಮ ಕೊಟ್ಟಿದ್ದಾನೆ. ಸಾಯಂಕಾಲ ಬರ್ತಾರೆ. ಆದ್ದರಿಂದಾಗಿ ಶ್ರಾದ್ದ ಮಾಡುವ ವ್ಯಕ್ತಿಗೆ ಹಿಂದಿನ ದಿನ ರಾತ್ರಿ ಊಟ ಇಲ್ಲ. ಸೂರ್ಯಾಸ್ತದ ಒಳಗಾಗಿ ಶ್ರಾದ್ದದ ಹಿಂದಿನ ದಿನ ಸಂಧ್ಯಾ ವಂದನೆ ಮುಗಿಸ್ಬೇಕು. ಯಾಕೆ ಮನೆಗೆ ಬಂದ ಪಿತೃದೇವತೆಗಳ ಎದುರಿನಲ್ಲಿ ತನ್ನ ಕೆಲಸ ಮಾಡ್ತಾ ಕೂತ್ಕೊಳ್ಬಾರ್ದು. ಹಿಂದಿನ ದಿನ ಮನೆಗೆ ಪಿತೃಗಳು ಬಂದಿದ್ದಾರೆ ಅಂತ ತಿಳ್ಕೊಂಡು ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡೋದಕ್ಕೋಸ್ಕರ ಅವರ ಪ್ರಾರ್ಥನೆಯಿಂದ ಅದಂತರ್ಗತ ವಿಷ್ಣು ಸಹಸ್ರನಾಮಾದಿಗಳನ್ನು ಪಾರಾಯಣ ಮಾಡಬೇಕು. ಮರುದಿವಸ ಬೆಳಗ್ಗೆ ಬೇಗ ಎದ್ದು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಶಾಸ್ತ್ರೋಕ್ತವಾಗಿ ಮುಗಿಸಿ ಶ್ರಾದ್ದಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ತಯಾರು ಮಾಡಿಕೊಂಡು ಆನಂತರ ಬೇಗ ಸ್ನಾನ ಮಾಡಿ ಸಂಧ್ಯಾ ವಂದನೆ, ದೇವರ ಪೂಜೆ ಇತ್ಯಾದಿಗಳನ್ನೆಲ್ಲ ಮುಗಿಸಿ ವೈಶ್ವದೇವವನ್ನು ಕೂಡ ಶ್ರಾದ್ದಕ್ಕೆ ಮಾಡುವ ಅನ್ನದಿಂದ ವೈಶ್ವದೇವವನ್ನು ಮಾಡಿ ಕುತುಪ ಕಾಲಕ್ಕಾಗಿ ಕಾಯಬೇಕು. ಕುತುಪ ಕಾಲ ಸರ್ವಸಾಮಾನ್ಯವಾಗಿ 11:30 12 ಅಷ್ಟರಲ್ಲಿ ಶ್ರಾದ್ದ ಪ್ರಾರಂಭವಾಗಬೇಕು. ಪಿತೃಗಳು ನಮ್ಮ ಮನೆಯಲ್ಲಿ ಇರುವ ಕಾಲ ಮಧ್ಯಾಹ್ನ 3:30, ಅಪ್ರಾಕ್ಸಿಮೇಟ್ಲಿ 15 ಮಿನಿಟ್ ಹಿಂದೆ ಮುಂದೆ ಅಷ್ಟರಲ್ಲಿ ಶ್ರಾದ್ದ ವಿಧಿ ಮುಗಿಬೇಕು. ಯಾಕೆ ಇಲ್ಲದಿದ್ರೆ ಅರ್ಧದಲ್ಲಿ ಪಿತೃಗಳು ಹೊರಟೋಗ್ಬಿಡ್ತಾರೆ, ಪೂರ್ತಿ ಪೂಜೆ ತೆಗೆದುಕೊಳ್ಳೋದಿಲ್ಲ. ಏನು ಬಹಳ ಅತ್ಯಂತ ಅಗತ್ಯತೆ ಇದ್ದರೆ ಪ್ರಾರ್ಥನೆ ಮಾಡಿದರೆ ಇರ್ತಾರೆ.
ಒಂದು ಅಂಶದಿಂದ ಅವರು ಯಜಮಾನರಲ್ಲಿ ಪೂರ್ತಿ ದಿವಸ ಇರ್ತಾರೆ. ಅವತ್ತು ಹಿಂದಿನ ದಿವಸ ಸಾಯಂಕಾಲದಿಂದ ಮರುದಿವಸ ಸೂರ್ಯೋದಯದವರೆಗೂ ಯಜಮಾನನ ಶರೀರದಲ್ಲಿ ಆ ಪಿತೃದೇವತೆಗಳು ವಾಸ ಮಾಡಿರ್ತಾರೆ. ಅದಕ್ಕೆ ಶ್ರಾದ್ದ ಮಾಡಿದ ಯಜಮಾನನಿಗೆ ಶ್ರಾದ್ದದಲ್ಲಿ ದೇವಸ್ಥಾನ ಪ್ರಸ್ಥಾನ ಕೂತ ಬ್ರಾಹ್ಮಣರಿಗೆ ಆ ದಿನ ಅತಿ ಶ್ರಮ ಪಡುವಂತಿಲ್ಲ, ಹಗಲು ನಿದ್ರಾದಿಗಳನ್ನು ಮಾಡುವಂತಿಲ್ಲ, ತಾಂಬೂಲಾದಿಗಳನ್ನು ಸ್ವೀಕರಿಸುವಂತಿಲ್ಲ, ಸ್ತ್ರೀ ಸಂಘ ಮಾಡಲಿಕ್ಕಿಲ್ಲ, ಒಂದೆರಡು ಫರ್ಲಾಂಗ್ಗಳಿಗಿಂತ ದೂರದ ಪ್ರವಾಸ ಮಾಡಲಿಕ್ಕಿಲ್ಲ. ಇನ್ನು ಇತ್ಯಾದಿ ನಿಯಮಗಳಿದೆ, ನಾನು ನಂತರ ತಿಳಿಸ್ತೇನೆ. ಯಾಕೆ ಪಿತೃದೇವತೆಗಳು ಮನೆಯಲ್ಲಿ ನನ್ನ ಶರೀರದಲ್ಲಿರ್ತಾರೆ, ನಮ್ಮ ಮನೆಯಲ್ಲಿರ್ತಾರೆ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಸ್ನಾನ ಮಾಡಿ ಆ ನಂತರ ಅವರಿಗೆ ಪರಿಹಣೆ ತಿಲತರ್ಪಣೆಗಳನ್ನು ಕೊಟ್ಟು ಹೋಗಿ ಬನ್ನಿ ಅಂತಂದಮೇಲೆ ಅವರು ಪಿತೃಗಳು ಹೋಗ್ತಾರೆ. ಆಮೇಲೆ ಇವನು ಮರುದಿವಸ ತನ್ನ ಸ್ನಾನ ಇನ್ನೊಂದು ಸ್ನಾನ ಸಂಧ್ಯಾವಂದನ ಅಥವಾ ಸಂಧ್ಯಾವಂದನ ದೇವ್ರ ಪೂಜಾದಿಗಳನ್ನು ಮಾಡ್ಕೊಳ್ಬೇಕು. ಇಷ್ಟು ನಿಯಮ ಪರಿಸಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿ ನಮ್ಮಲ್ಲಿ ಶ್ರಾದ್ದ ಮುಗಿದ ಮೇಲೆ ಪರಿಹಣೆ ಕರಿಷ್ಯಮಾಣಂ ತಿಲತರ್ಪಣಂ, ಮರುದಿವಸ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಮಾಡ್ತಕ್ಕಂಥ ತಿಲತರ್ಪಣವನ್ನು ಅಪಕೃಷ್ಯ ಸ್ವಲ್ಪ ಪ್ರಾರ್ಥನೆ ಮಾಡಿ ಪ್ರಿಪೋನ್ ಮಾಡ್ತೇವೆ ಅಂತ ಹೇಳಿ ಪಿತೃದೇವತೆಗಳು ಕೇಳಿಕೊಂಡು ಆಗಲೇ ತರ್ಪಣ ಮಾಡ್ತಕ್ಕಂಥ ಒಂದು ಕ್ರಮ ಶ್ರಾದ್ದಾದ ನಂತರದಲ್ಲಿದೆ. ಎಷ್ಟಾದರೂ ಇದು ಗೌಣ, ಮರುದಿವಸ ಬೆಳಗ್ಗೆ ಮಾಡಬೇಕು. ಇರಲಿ, ಗೌಣ ಆದರೂ ಕೂಡ ಮಾಡೋ ಸಂಪ್ರದಾಯ ಬಂದಿದೆ. ಕೆಲವು ಸಲ ಸಂಪ್ರದಾಯವೂ ಕೂಡ ಬಹಳ ಬಲವತ್ತರವಾಗಿರ್ತದೆ. ಆ ಒಂದು ಕ್ರಮವನ್ನು ಮುಂದುವರಿಸಬೇಕು. ಒಬ್ಬ ರಾಜ, ಅಪರಿಚಿತ ರಾಜ ಮಾಡಿದ್ದಕ್ಕೆ ಒಂದು ಸದ್ಗತಿ ಬಂತು. ಇಂಥ ಉಪಕಾರ ಮಾಡೋ ಪಿತೃಗಳು ಯಾರಪ್ಪ? ಹಿಂದಿನ ದಿವಸ ನಮ್ಮ ಮನೆಗೆ ಬರ್ತಾರೆ, ಮರುದಿವಸ ಮಧ್ಯಾಹ್ನ 3:15 ದಾರಿ ಕಾಯ್ತಾರೆ. ಇವನು ಶ್ರಾದ್ದ ಮಾಡ್ತಾನೋ ಇಲ್ಲೋ ತಮ್ಮ ಪಿತೃಗಳನ್ನು ಕುರಿತು, ಮಹಾಲಯದಲ್ಲಿ ಸರ್ವಪಿತೃಗಳನ್ನು ಕುರಿತು ಶ್ರಾದ್ದ ಮಾಡ್ತಾನೋ ಇಲ್ಲೋ ಅಂತ ಹೇಳಿ ನೋಡ್ತಾ ಇರ್ತಾರೆ. ಮಾಡಿದರೆ ಬಹಳ ಸಂತೋಷ ಪಡ್ತಾರೆ, ತನ್ನ ಕರ್ತವ್ಯ ನಿರ್ವಹಿಸಿದ್ದಾನೆ ಅಂತ ತಿಳ್ಕೊಂಡಂತೆ ಅನುಗ್ರಹ ಮಾಡ್ತಾರೆ. ಒಳ್ಳೆ ಮಕ್ಕಳಾಗಲಿ, ಬೇಗನೆ ಮದುವೆ ಆಗಲಿ, ಮಕ್ಕಳಿಗೆ ಬೇಗನೆ ಮದುವೆ ಆಗಲಿ, ನಿಮಗೆ ಮೊಮ್ಮಕ್ಕಳಾಗಲಿ, ಮನೆಯಲ್ಲಿ ನಂದನವನವಾಗಲಿ, ಸಂಪತ್ತಿ ಸಿಗಲಿ, ಸುಖ ಸಿಗಲಿ, ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ನೀವು ಶಾಸ್ತ್ರಾಧ್ಯಯನಗಳನ್ನು ಮಾಡಿ ದೇವರು ನಿಮಗೆ ಅದನ್ನು ದೇವರ ಅನುಗ್ರಹವಾಗಲಿ ಅಂತ ಹೇಳಿ ಎಲ್ಲ ಅದ್ಭುತವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಈ ಪಿತೃಗಳ ಆಶೀರ್ವಾದವೇ ನಮ್ಮಲ್ಲೆಲ್ಲ ಹೇಳ್ತಕ್ಕಂಥ ಒಂದು ಕ್ರಮ ಇದೆ. ಏನಪ್ಪ, ಎಷ್ಟು ಸಿರಿವಂತನಾದೆಯೋ ನೀನು, ಎಷ್ಟು ವಿದ್ಯಾವಂತನಾದೆಯೋ ಅಂತ ಒಳ್ಳೆ ಪೋಸ್ಟ್ ಸಿಗ್ತಲ್ಲ, ಎಲ್ಲ ನಮ್ಮ ಹಿರಿಯರ ಪುಣ್ಯ ರೀ, ಹಿರಿಯರ ಆಶೀರ್ವಾದ. ಆಗ ಅವ್ರು ಕೇಳ್ಬೋದು, ನಿಮ್ಮ ಅಪ್ಪನ ನೋಡಿದ್ದೇನೆ ನಾನು, ಅವನು ತನ್ನ ಹೊಟ್ಟೆನ ತುಂಬಿಸ್ಕೊಳಕ್ಕಾಗ್ತದೆ, ನಿನಗಿನ ಆಶೀರ್ವಾದ ಮಾಡ್ತಾನೋ ಅಂತ ಅನ್ಬೋದು. ಅಲ್ಲಿ ಹಿರಿಯರು ಅಂತಂದರೆ ನಮ್ಮ ತಂದೆ ತಾಯಿ ಅಥವಾ ಅಜ್ಜ ಮುತ್ತಜ್ಜ ರೂಪದಿಂದ ಬಂದ ಪಿತೃದೇವತೆಗಳು, ಅವರು ಸಮರ್ಥರು. ಇಷ್ಟು ಉಪಕಾರ ಮಾಡುವವರ ಬಗ್ಗೆ ನಾವು ತಿಳಿದುಕೊಳ್ಳೋದು ಬೇಡವೇ? ನಾವು ಎಷ್ಟು ಜನ ತಿಳ್ಕೊಳ್ತೇವೆ? ಕೇವಲ ಅವ ದಿವಸ ಹೋಗ್ತೇವೆ, ಬ್ರಾಹ್ಮಣರು ಕೂಡಂದಾಗ ಕೂತ್ಕೊಳ್ತೇವೆ, ನಿಲ್ತೇವೆ, ನೀರು ಬಿಡು ಅಂದಾಗ ಬಿಡ್ತೇವೆ, ಅವ್ರು ಏನು ಹೇಳಿದ್ರೆ ಉಚ್ಚಾರಣೆ ಮಾಡ್ತೇವೆ, ಇಲ್ಲದೆ ಅವರೇ ಮಾಡಿಕೊಂಡು ತಮ್ಮ ಯಾಂತ್ರಿಕವಾಗಿ ಭಾಗವಹಿಸ್ತೇವೆ. ಈ ಅಂಧವಿಶ್ವಾಸ ಬೇಕಾಗಿಲ್ಲ. ನಮ್ಮ ಶಾಸ್ತ್ರ ಅಂಧವಿಶ್ವಾಸವಲ್ಲ, ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ವಿಧಿವಿಧಾನಗಳು ಅಂಧವಿಶ್ವಾಸವಲ್ಲ, ರಿಚುವಲಿಸಮ್ ಅಂಧವಿಶ್ವಾಸವಲ್ಲ, ತತ್ವಜ್ಞಾನ ಅಂಧವಿಶ್ವಾಸವಲ್ಲ. ನಾವು ತಿಳಿದುಕೊಳ್ಳೋದಿಲ್ಲ, ರೀಸನ್ ಅರ್ಥ ಮಾಡಿಕೊಳ್ಳೋದಿಲ್ಲ, ಇದೇ ನಮ್ಮ ಅಂಧವಿಶ್ವಾಸ. ಯಾರು, ಅವರ ಹೆಸರೇನು, ಅವರ ಮಹಿಮೆ ಏನು, ಅವರು ಎಷ್ಟು ದಯಾಶೀಲರು, ಅಷ್ಟೇ ಸ್ಟ್ರಿಕ್ಟ್ ಮಾಸ್ಟರ್ಸ್. ಶ್ರಾದ್ದ ಮಾಡದೇ ಇರತಕ್ಕಂಥ ವ್ಯಕ್ತಿಗೆ
ನಿನ್ನ ಜೀವನದಲ್ಲಿ ಸುಖ ಸಿಗೋದು ಬೇಡ ಅಂತೇಳಿ ಶಾಪ ಕೊಟ್ಟು ಹೋಗ್ತಾರೆ. ಶ್ರಾದ್ದ ಮಾಡದೇ ಇದ್ದರೆ ನೆನಪಿಟ್ಕೊಳ್ಳಿ. ನಮ್ಗೆ ವಿಶ್ವಾಸ ಇಲ್ಲ ಬಿಡಿ, ಈ ಶಾಪ ತಪ್ಪದೆ ಪ್ರತಿ ವರ್ಷ ತೆಗೆದುಕೊಳ್ಳಿ ಅಷ್ಟೇ. ಇರುವುದನ್ನು ಶಾಸ್ತ್ರ ತಿಳಿಸ್ತದೆ, ಮಾಡೋದು ಬಿಡೋದು ನಿಮ್ಮ ಪ್ರಯತ್ನದ ಮೇಲೆ ಅವಲಂಬಿಸಿದೆ. ಆ ಪಿತೃಗಳು ಕಣ್ಣಿಗೆ ಕಾಣದ ಅಮೂರ್ತ ಪಿತೃಗಳು ವೈರಾಜ, ಅಗ್ನಿಶ್ವಾತ್ತ, ಬರ್ಹಿಷದ ಅಂತ ತಿಳ್ಕೊಂಡಂಥ 3 ಜನ. ಆನಂತರ ಅವರ ಶರೀರ ಪುಣ್ಯ ಶರೀರ, ಪುಣ್ಯವೇ ಅವರ ಶರೀರ, ಪಾಂಚಭೌತಿಕ ಶರೀರ ಇಲ್ಲ. ಒಳ್ಳೆ ತೇಜೋಮಯವಾಗಿರ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥವರು. ಇನ್ನು 4 ಗುಂಪಿನ ಪಿತೃದೇವತೆಗಳು ಅಂತೇನಿದ್ದಾರೆ, ಇವರು ಪಾಂಚಭೌತಿಕವಾದ ದಿವ್ಯ ಶರೀರವುಳ್ಳವರು, ದೇವತಾತ್ವವನ್ನು ಪಡೆದವರು. ದೇವತಾತ್ವ ಅಂತಂದರೆ ದಿವ್ಯವಾದ ಶರೀರವುಳ್ಳವರು. ಅವರ ಹೆಸರು ಸುಕಾಲರು, ಆಂಗಿರಸರು, ಸುಸ್ವದರು, ಸೋಮಪರು ಅಂತೇಳಿ ದೇವತೆಗಳು. ಇವರು ಒಂದೊಂದು ಗ್ರೂಪ್ನಲ್ಲಿದ್ದಾರೆ. 3, 4, 5 ಈ ರೀತಿಯಾಗಿ ಸಂಖ್ಯೆ ಒಂದು ಗುಂಪಿನಲ್ಲಿದ್ದಾರೆ. ಒಬ್ಬೊಬ್ಬ ವ್ಯಕ್ತಿ ಅಲ್ಲ. ವೈರಾಜರು ಅಂತಿಕೊಂಡಂತಕ್ಕಂಥ ಮೊದಲನೇ ಪಿತೃಗಳು ಯಾರು? ದಿವ್ಯ ಕಣ್ಣಿಗೆ ಕಾಣದ ಶರೀರದಲ್ಲಿರ್ತಕ್ಕಂಥ ಅಮೂರ್ತ ರೂಪದಿಂದ ಇರ್ತಕ್ಕಂಥವ್ರು ಏನಿದ್ದಾರೆ, ಅಬ್ಸ್ಟ್ರಾಕ್ಟ್ ರೂಪದಿಂದ ಅಮ್ಮ ಅಸ್ತಿತ್ವವನ್ನು ಇಟ್ಟುಕೊಂಡಿದ್ದಾರೆ. ಇವರು ಪ್ರಪ್ರಥಮರು. ಯಾವಾಗ ಬ್ರಹ್ಮದೇವರು ಪರಮಾತ್ಮನಿಂದ ಸೃಷ್ಟಿಗಾಗಿ ವಿರಾಟ್ ಅಂತ ರೂಪವನ್ನು ತೆಗೆದುಕೊಳ್ತಾನೆ, ಆ ಬ್ರಹ್ಮದೇವರ ಮನಸ್ಸಿನ ಇಚ್ಛೆಯಿಂದ ಅಭಿವ್ಯಕ್ತರಾಗಿರ್ತಕ್ಕಂತಹ ವ್ಯಕ್ತಿಗಳು ವಿರಾಟನಿಂದ ಹುಟ್ಟಿದ್ದರಿಂದ ಇವರಿಗೆ ವೈರಾಜ ಅಂತ ತಿಳ್ಕೊಂಡಂಥ ಹೆಸರು. ಇವರು ಪುಟ್ಟ ಯೋಗಿಗಳು. ಮದುವೆ ಸಂಸಾರ ಜಂಜಾಟ ಬೇಕಾಗಿಲ್ಲ. ಆದರೆ ನಮ್ಮ ಒಂದು ಏನು ಹೆರಿಡಿಟಿ ಇದೆ, ಈ ಶಕ್ತಿ ಹಾಳಾಗಬಾರ್ದು. ಆನುವಂಶಿಕವಾಗಿರ್ತಕ್ಕಂಥ ಶಕ್ತಿ ಪುಣ್ಯ ಸಂಚಯ ಅಂತ ತಿಳ್ಕೊಂಡಂತೇನಿದೆ, ಅದು ನಮ್ಮ ಮಕ್ಕಳಲ್ಲಿ ಟ್ರಾನ್ಸ್ಫರ್ ಆಗಬೇಕು. ಯಾಕೆ ನಮ್ಮ ಶಾಸ್ತ್ರ ಇಂಟರ್ ಕಾಸ್ಟ್ ಮ್ಯಾರೇಜ್ ಬ್ಯಾಡ್ ಅಂತ ಗೊತ್ತಿದೆಯಾ? ನಮ್ಮ ಮಕ್ಕಳಿಗೆ ನಾವು ಕಲಿಸಿದ್ದೇವೆ. ನಮಗೆ ನಮ್ಮ ತಂದೆ ತಾಯಿಯಿಂದ, ಅಜ್ಜನಿಂದ, ಮುತ್ತಜ್ಜನಿಂದ, ಹಿರಿಯರಿಂದ ಏನು ಮಹಾನ್ ಭಾವರು ಕಲ್ ಮಾಡಿಕೊಂಡು ಬಂದಿದ್ದಾರೆ, ಅವರ ಆ ಒಂದು ಹೆರಿಡಿಟಿ, ಅದ್ಭುತವಾದ ಡಿ ಎನ್ ಎ ಏನು ನಮ್ಮ ಹತ್ರ ಇದೆ, ಆನುವಂಶಿಕವಾಗಿರ್ತಕ್ಕಂಥ ಆನುವಂಶಿಕ ಸ್ರೋತಸ್ಸು ಅಂತೇನಿದೆ, ಇದನ್ನು ನಾವು ಮುಂದುವರಿಸುವ ಜವಾಬ್ದಾರಿ ನಮ್ಮದಿದೆ. ಇದಕ್ಕೆ ಪಿತೃಋಣ ಅಂತೇಳಿ ಕರೀತಾರೆ. ನಮ್ಮ ಸಮಾನ ವರ್ಣದ, ನಮ್ಮ ಸಮಾನ ಧರ್ಮದ ಅಂತ ಹೇಳಿ ಅವರು ತಮ್ಮ ಮನಸ್ಸಿನ ಸಂಕಲ್ಪದಿಂದ ಒಬ್ಬಳು ಹೆಣ್ಮಗಳನ್ನು ಪಡೆದಿದ್ದಾರೆ. ಹೆಣ್ಮಗಳು ಕೂಡ ಒಂದು ವಿಶಿಷ್ಟವಾದ ವಂಶವಾಹಿನಿಯನ್ನು ಮುಂದುವರಿಸ್ತಕ್ಕಂಥವಳು, ಪುರುಷನಂತೆ. ಅವಳಿಗೆ ಮೇನಾ ಅಂತಿಕೊಂಡಂತ ಹೆಸರನ್ನು ಇಟ್ಟಿದ್ದಾರೆ. ಬರೀ ಮಕ್ಕಳನ್ನು ಪಡೆದಂತೆ ಅಲ್ಲ, ಚೆನ್ನಾಗಿ ಬೆಳೆಸಬೇಕು, ವಿದ್ಯೆ ಕೊಡಬೇಕು, ಹೆಣ್ಮಕ್ಕಳಾಗಿದ್ದರೆ ಯೋಗ್ಯ ವರನನ್ನು ಕೊಡಿ ಮದುವೆ ಮಾಡಬೇಕು, ಗಂಡು ಮಗ ಆಗಿದ್ದರೆ ಶಾಸ್ತ್ರಾಧ್ಯಯನಗಳನ್ನೆಲ್ಲ ಮಾಡಿಸಿದ ನಂತರ ಯೋಗ್ಯ ವಧುವನ್ನು ಹುಡುಕಿ ಮದುವೆ ಮಾಡಬೇಕು. ಅಲ್ಲಿವರೆಗೂ ತಂದೆ ತಾಯಿಗಳ ಕರ್ತವ್ಯ ಇರ್ತದೆ. ಆ ಕರ್ತವ್ಯವನ್ನು ನಿರ್ವಹಿಸೋದಕ್ಕೋಸ್ಕರ ಆ ಮೇನಾನನ್ನ
ದೇವ ಷಟ್ಕಗಳ ನಂತರ ಜಗತ್ಪಿತ ಅಂತ ಅನಿಸ್ಕೊಂಡಿರ್ತಕ್ಕಂಥ ರುದ್ರದೇವರಿಗೆ, ಶಂಕರನಿಗೆ, ಕೈಲಾಸಪತಿಗೆ ಇಲ್ಲ. ಪರ್ವತ ದೇವತೆಯಾಗಿರ್ತಕ್ಕಂಥ ಹಿಮಾಲಯ ಪರ್ವತನಿಗೆ ಆ ಮೀನನ್ನು ಕೊಟ್ಟು ಮದುವೆ ಮಾಡ್ತಾರೆ. ಹಿಮಾಲಯ ಮದುವೆ ಆಗ್ತಾನೆ. ಲಾರ್ಡ್ ಮೆಕಾಲೆ ಅಂತಕ್ಕಂಥನ್ನು ನಮ್ಮ ಭಾರತ ದೇಶದ ಸಂಪೂರ್ಣ ಗುರುಕುಲಗಳನ್ನು ಬಂದು ಮಾಡಿ, ನಮ್ಮ ಭಾರತ ದೇಶದ ಸಂಪೂರ್ಣ ಶಿಕ್ಷಣ ವ್ಯವಸ್ಥೆಯನ್ನೇ ಮಣ್ಣು ಪಾಲು ಮಾಡಿ, ಕ್ಲಾರ್ಕ್ಗಳನ್ನು ತಯಾರು ಮಾಡುವ ಶಿಕ್ಷಣ ಪದ್ಧತಿಯನ್ನು ಚಾಲೂ ಮಾಡಿದ ವ್ಯಕ್ತಿ ಲಾರ್ಡ್ ಮೆಕಾಲೆ ಅಂತ ಹೇಳಿ 1830 1835-40ವರೆಗೂ ಹಿಂದೂಸ್ತಾನದ ಎಲ್ಲ ಕಡೆಗೆ ತಿರುಗಾಡಿ ತಾನು ಬ್ರಿಟಿಷರ ಅಧಿಕಾರಿಗಳಿಗೆ ರಿಪೋರ್ಟ್ ಕೊಡ್ತಾನೆ. ಪ್ರಿಂಟೆಡ್ ರಿಪೋರ್ಟ್ ಇದೆ. ಈ ದೇಶದಲ್ಲಿ ಯಾರೂ ಅನ್ಎಂಪ್ಲಾಯ್ಡ್ ಇಲ್ಲ. ನೆನಪಿಡ್ಬೇಕು, ಅನ್ಎಂಪ್ಲಾಯ್ಡ್ ಯಾರೂ ಇಲ್ಲ. ಯಾಕೆ? ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಮನೆ ಕಸುವುಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು. ಬ್ರಾಹ್ಮಣರು ವೇದಾಧ್ಯಯನ, ಪಾಠ, ಪ್ರವಚನ ಅವ್ರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು. ಕ್ಷತ್ರಿಯರು ತಮ್ಮ ಮಕ್ಕಳಿಗೆ ಅಸ್ತ್ರವಿದ್ಯೆ, ಶಸ್ತ್ರವಿದ್ಯೆ ಕಲಿಸಿ ಅವರನ್ನು ಮುಂದುವರಿಸ್ತಾ ಇದ್ರು. ವೈಶ್ಯರು ವ್ಯಾಪಾರದಲ್ಲಿ ತಮ್ಮ ಮಕ್ಕಳಿಗೆ ಅದೇ ರೀತಿ ಶಿಕ್ಷಣ ಕೊಡ್ತಾ ಇದ್ರು. ಶೂದ್ರರು ಕೂಡ ತಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಗಳನ್ನು, ಕರಕುಶಲಗಳನ್ನು, ಕಲಾಕೃತಿಗಳನ್ನು ಮತ್ತು ಎಲ್ಲ 3 ವರ್ಣದವರಿಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳನ್ನು ತಯಾರು ಮಾಡೋದಕ್ಕೋಸ್ಕರ ಕಮ್ಮಾರ, ಬಡಿಗ ಇತ್ಯಾದಿ ರೂಪದಿಂದ ಅವರವರ ಉದ್ಯೋಗವನ್ನು ತಮ್ಮ ಮಕ್ಕಳಿಗೆ ಕಲಿಸಿ ಅದನ್ನು ಸಮಾಜಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ರು. ಈ ರೀತಿಯಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಇದರಲ್ಲಿ ಸುಖವಾಗಿದ್ದರು. ಅವರನ್ನು ಪೀಡೆಗೆ ಒಳಗೆ ಮಾಡಿದವರು ವಿದೇಶಿಗಳು, ಆಕ್ರಮಣಕಾರಿ ಬೆನ್ನು ಹತ್ತಿದ ಕೆಲವು ದೇಶದ್ರೋಹಿಗಳು. ಆದರೂ 1835 ಭಾರತದ ದೃಶ್ಯ ಹೇಗೆ? ಯಾರೂ ಅನ್ಎಂಪ್ಲಾಯ್ಡ್ ಇಲ್ಲ. ರೋಡ್ನಲ್ಲಿ ಭಿಕ್ಷುಕರು ಕಾಣಿಸ್ತಾ ಇಲ್ಲ. ಯಾಕೆ? ಭಿಕ್ಷುಕ ವೃತ್ತಿಯವರಿಗೆ 3-4 ಮನೆಗಳು ಇರ್ತಾ ಇದ್ದು ಫಿಕ್ಸ್ ತೆಗೆದುಕೊಂಡು ಬಂದು ತಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇದ್ರು. ಎಲ್ಲರೂ ಆತ್ಮಸಂತೋಷದಿಂದ ಇದ್ದಾರೆ. 700 ವರ್ಷದ ಗುಲಾಮಗಿರಿಯ ಮೊಘಲರ, ಮುಸಲ್ಮಾನರ, ಪಠಾಣರ ಅನೇಕ ರೀತಿಯಾಗಿರ್ತಕ್ಕಂಥ ವಂಶೀಯರ ದಬ್ಬಾಳಿಕೆ ಒಳಗಾಗಿದ್ದರೂ ಕೂಡ ತಮ್ಮ ತಮ್ಮ ಹಳ್ಳಿಯಲ್ಲಿ ಯಥಾಶಕ್ತಿ ತಮ್ಮ ಧರ್ಮ ಮಾಡಿಕೊಂಡಿದ್ದಾರೆ. ಇವರನ್ನು ನಮ್ಮ ಅಧೀನವಾಗಿ ಮಾಡಿಕೊಳ್ಬೇಕಾಗಿದ್ದರೆ ನಾವು ನಮ್ಮ ದೇಶದ, ಈ ಭಾರತ ದೇಶದಲ್ಲಿ ಆಕ್ರಮಣ ಮಾಡಿದ ಪಠಾಣ್, ಮೊಘಲ್ ಇತ್ಯಾದಿಗಳಂತೆ ಖಡ್ಗದಿಂದ ಇವರನ್ನು ವಶ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಇವರನ್ನು ನಮ್ಮ ದಾಸರನ್ನಾಗಿ ಮಾಡಿಕೊಳ್ಬೇಕಾಗಿದ್ದರೆ ಇವರ ಎಜುಕೇಷನ್ ಸಿಸ್ಟಮ್ ನಾವು ಕೆಡಿಸ್ಬೇಕು. ಅಂತ ಹೇಳಿ ನಮ್ಮ ಎಲ್ಲ ಗುರುಕುಲಗಳನ್ನು ಬಂದ್ ಮಾಡಿ, ಆಗಿನ ಕಾಲಕ್ಕೆ 10 ಲಕ್ಷ ಗುರುಕುಲಗಳಿದ್ದು ಹಿಂದೂಸ್ತಾನದಲ್ಲಿ, ಮನೆ ಗುರುಕುಲಗಳು. ರಾಜರಿಂದ ಹೊಲ, ಮಾಸಾಸನ, ವರ್ಷಾಸನ ಸಿಗ್ತಾ ಇತ್ತು. ಅದೆಲ್ಲವನ್ನು ಬಂದ್ ಮಾಡಿ ನಾವು ಹೇಳಿದ ಶಿಕ್ಷಣ ಕೊಡಬೇಕು ಅಂತೇಳಿ ಇಂದಿನ ಸ್ಕೂಲ್ ಸಿಸ್ಟಮ್ ಪ್ರಾರಂಭವಾದದ್ದು 1858ನಿಂದ. ಆ ಒಂದು ದಾಸ್ಯವನ್ನು ಕೊಟ್ಟಿರ್ತಕ್ಕಂಥವರು ಆಂಗ್ಲರು. ಹೀಗಾಗಿ ನಮ್ಮ ವರ್ಣದಿಂದ ಬಂದಿರತಕ್ಕಂಥ, ಹೆರಿಡಿಟಿಯಿಂದ ಬಂದಿರತಕ್ಕಂಥ ವೈಶಿಷ್ಟ್ಯತೆಗಳು ನೌಕರಿ ಹಿಂದೆ ಬಿದ್ದು ನಾವು ಎಲ್ಲವನ್ನೂ ಕಳೆದುಕೊಂಡಿದ್ದೇವೆ. ಯಾರ್ಯಾರ್ದೋ ನೌಕರಿ ಮಾಡ್ತೇವೆ,
ಏನೇನೋ ಕಲಿತೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ. ಮೊದಲು ಹೊಟ್ಟೆಗಿಂತಲೂ ಸಂಸ್ಕೃತಿ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಆತ್ಮ ಸಾಧನೆ ಮಹತ್ವಪೂರ್ಣವಾಗಿತ್ತು. ನಮ್ಮ ದೇಶದ ದುರ್ದೈವ ಅಥವಾ ನಮ್ಮಲ್ಲಿರ್ತಕ್ಕಂಥ ಪರಾಧೀನತೆ ಸ್ವೀಕರಿಸ್ತಕ್ಕಂಥ ಒಂದು ಹೇಳಿತನ ಏನು ಕಾರಣವಿರಬೇಕು ಗೊತ್ತಿಲ್ಲ. ಆದರೆ ಅವನು ಬರಿತಾನೆ ತಮ್ಮ ಎಜುಕೇಷನ್ ಮಿನಿಸ್ಟರ್ಗೆ, ಇಲ್ಲಿಯ ಪುಸ್ತಕಗಳಿವೆ, ಇಲ್ಲಿ ಪುಸ್ತಕದವರಿಗೆ ಹಿಸ್ಟ್ರಿ, ಜಾಗ್ರಫಿ, ಸೈನ್ಸು ಇದ್ಯಾವುದು ಏನೂ ಗೊತ್ತಿಲ್ಲ. ನಮ್ಮ ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಪ್ರೈಮರಿ ಸ್ಕೂಲ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿರುವಷ್ಟು ನಾಲೆಜ್ ಇವರಿಗಿಲ್ಲ. ಯಾಕೆಂತಂದರೆ ಇವರ ಗ್ರಂಥದಲ್ಲಿ ಬರೆದಿದೆ, ಪರ್ವತ ಮದುವೆ ಆಯಿತು, ಪರ್ವತಿಗೆ ಮಕ್ಕಳಾದರು, ನದಿಗಳು ಮಾತನಾಡ್ತವೆ, ಆ ನಂತರ ಜಗತ್ತಿನಲ್ಲಿ ಹಾಲಿನ ಸಮುದ್ರ ಇದೆ, ಆ ನಂತರ ಕಬ್ಬಿನ ರಸದ ಸಮುದ್ರ ಇದೆ, ಮೊಸರಿನ ಸಮುದ್ರ ಇದೆ ಅಂತ ತಿಳ್ಕೊಂಡಂತೇಳಿ ತಮ್ಮ ಪುಸ್ತಕದಲ್ಲಿ ಬರೀತಾರೆ. ಇವರಿಗೇನು ಯಾವ ನಾಲೆಜು ಇಲ್ಲ. ಆದ್ದರಿಂದಾಗಿ ನಾವು ನ್ಯೂ ಎಜುಕೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ನಮ್ಮ ಪುರಾಣಗಳ ಭಾಷೆ ಅರ್ಥವಾಗದೆ, ನಮ್ಮ ಪುರಾಣದ ಭಾಷೆಯಲ್ಲಿ ಹಿಮಾಲಯ ಮದುವೆ ಆದ, ಇದರರ್ಥ ಹಿಮಾಲಯ ಪರ್ವತ ಕಲ್ಲು ಇನ್ನೊಂದು ಕಲ್ಲಿನ ಜೊತೆಗೆ ಮದುವೆ ಆಯಿತು ಅಂತ ತಿಳ್ಕೊಳ್ಬೇಡಿ. ಪ್ರತಿಯೊಂದು ಪಂಚಮಹಾಭೂತಗಳಲ್ಲಿ, ನದಿಗಾಗಲಿ, ಪರ್ವತಗಳಾಗಲಿ, ಮರಕ್ಕಾಗಲಿ ಅಭಿಮಾನಿ ದೇವತೆ ಇದ್ದ. ಅವನು ಚೇತನ. ಆ ಚೇತನ ಅದನ್ನು, ಆ ತತ್ವವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಆ ವಸ್ತುವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಪರ್ವತಗಳು ಗಟ್ಟಿಯಾಗಿ ಒಂದಕ್ಕೊಂದು ಹತ್ತಿಕೊಂಡು ಪರ್ವತ ಗಟ್ಟಿಯಾಗಿ ಉಳಿಬೇಕಾಗಿದ್ದರೆ ಆ ಅನೇಕ ಕಲ್ಲುಗಳ ಮಧ್ಯದಲ್ಲಿರ್ತಕ್ಕಂಥ ಏನೊಂದು ಬೆಸುಗೆ ಅಂತಿಕೊಂಡಂತ ಏನಿದೆ, ಡೆನ್ಸಿಟಿ ಇದೆ, ಅದನ್ನು ಕಾಯ್ದುಕೊಂಡು ಹೋಗ್ತಕ್ಕಂಥ ದೇವತೆ ಇದ್ದಾರೆ. ಅದಕ್ಕೆ ಅಭಿಮಾನಿ ದೇವತೆ ಅಂತ ನಾವು ಕರಿತೇವೆ. ಅಭಿಮಾನಿ ವ್ಯಪದೇಶ ಆತ್ತು ತದ್ವಾತ್ ಅಂತಿಕೊಂಡಂತಕ್ಕನ್ನು ಬ್ರಹ್ಮಸೂತ್ರ ಹೇಳ್ತಾರೆ. ನದಿಗಳಿಗೆ ಗಂಗಾ, ಯಮುನಾ ಅಂತ ಹೆಸರಿಟ್ಟಿದ್ದಾರೆ. ಗಂಗಾದೇವಿ ಬಂದ್ಲು, ಯಮುನಾದೇವಿ ಬಂದ್ಲು, ಏನು ಹುಚ್ಚರಂಗೆ ಮಾತನಾಡ್ತೀರಿ ಅಂತ ಅನ್ಬೇಡಿ. ಅಭಿಮಾನಿ ದೇವತೆಗಳು ಬರ್ತಾರೆ, ಅಭಿಮಾನಿ ದೇವತೆಗಳು ಕೆಲಸ ಮಾಡ್ತಾರೆ. ನಮ್ಮ ಹಿರಿಯರು ಹುಚ್ಚರೆಲ್ಲ, ಜ್ಞಾನಿಗಳು ಅಜ್ಞಾನಿಗಳೆಲ್ಲ ಮರಕ್ಕೆ ಪೂಜೆ ಮಾಡ್ತಾರೆ. ಎಂಥ ಮೂರ್ಖರು ಅಂತ ಅನ್ಬೇಡಿ. ಮರದಲ್ಲಿ ಇರ್ತಕ್ಕಂಥ ದೇವತೆಯನ್ನು ಪೂಜೆ ಮಾಡ್ತೇವೆ, ಉಪಕಾರ ಮಾಡಿದ ದೇವತೆಯನ್ನು ಪೂಜೆ ಮಾಡ್ತೇವೆ. ಕಲ್ಲಿನ ಪ್ರತಿಮೆಯನ್ನು ಮಾಡ್ತೇವೆ, ಕಲ್ಲಿನಲ್ಲಿದ್ದ ದೇವತೆ, ಅಲ್ಲಿ ಆವಾಹಿತವಾದ ದೇವತೆಯನ್ನು ಪೂಜೆ ಮಾಡ್ತೇವೆ. ಬೇರೆ ಕೇವಲ ಕಲ್ಲನ್ನು ಪೂಜೆ ಮಾಡೋದಿಲ್ಲ. ನಾವು ಜಡ ಪೂಜಕರಲ್ಲ. ಜಡಕ್ಕೆ ಪ್ರಾಣ ಒಂದು ತಂದು ಪೂಜೆ ಮಾಡ್ತಕ್ಕಂಥವ್ರು ನಾವು. ಸಂದರ್ಭ ಬಂದು ಅಂತ ಹೇಳಬೇಕಾಗ್ತದೆ. ಯಾಕೆಂದ್ರೆ ಜನರು ಸುಮ್ಮನೆ ನಮ್ಮ ಮೇಲೆ ಅಪವಾದ ವಹಿಸ್ತಾರೆ. ಇರಲಿ. ಆ ಮೇನಾ ಹಿಮಾಲಯನನ್ನು ಮದುವೆಯಾದಾಗ ಒಬ್ಬ ಮಗ, 3 ಜನ ಹೆಣ್ಮಕ್ಳು ಹುಟ್ಟಿದರು. ಮಗನ ಹೆಸರಿಗೆ ಮೈನಾಕ ಅಂತ ಹೆಸರಿಟ್ಟಿದ್ದ. ಆರಂಭದ ಒಂದು ಕಾಲ ಇತ್ತು. ಪೃಥ್ವಿ ಸೂರ್ಯನಿಂದ ಬೇರೆಯಾಗಿ ಬಂದು ಲಾವಾರಸದಂತೆ ಕಥಕಥ ಕುದಿಯುತ್ತಿರುವಾಗ ಭೂಮಿಯಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇರಲಿಲ್ಲ, ಗುರುತ್ವಾಕರ್ಷಣ ಶಕ್ತಿ ಇರಲಿಲ್ಲ. ಆವಾಗ ಗುಂಪು ಗುಂಪಾಗಿ ಅದೇ ತಣ್ಣಗಾದ ಲಾವಾರಸದಿಂದ ತಯಾರಾಗಿರ್ತಕ್ಕಂಥ ಪರ್ವತಗಳು ಹಾರಿ ಮತ್ತಿನ್ನೊಂದು ಕಡೆ ಹೋಗಿ ಬೀಳ್ತಾ ಇತ್ತು. ಯಾಕೆ? ಪರ್ವತ ಹಿಡಿದುಕೊಂಡತಕ್ಕಂಥ ಗುರುತ್ವಾಕರ್ಷಣ ಗ್ರಾವಿಟೇಷನ್ ಫೋರ್ಸ್ ಭೂಮಿಯಲ್ಲಿ ಇರಲಿಲ್ಲ. ಆ ವೇಳೆಗೆ ಇಂದ್ರ ಸತತ ಮಳೆ ಮಾಡಿ ಆ ಪರ್ವತಗಳಲ್ಲಿ ಭೂಮಿಗೆ ಒಂದು ಗಟ್ಟಿತನ ತಂದು ಕೊಟ್ಟಾಗ ಭೂಮಿಗೆ ಗ್ರಾವಿಟೇಷನ್ ಫೋರ್ಸ್ ಬಂತು, ಗುರುತ್ವಾಕರ್ಷಣ ಶಕ್ತಿ ಬಂತು. ಆಗ ಪರ್ವತಗಳೆಲ್ಲ ಸ್ಥಿರವಾದವು. ಇದನ್ನು ರೂಪಕವಾಗಿ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಪರ್ವತಗಳು ಹಾರಾಡ್ತಾ ಇದ್ದು, ಗಿರಿ ಪಕ್ಷ ವಿನಾಶ ಕಾಲೇ ಕ್ಷಿಪ್ತೋರ್ಣವೇ ಸಮರುತೋರು ವರಿತಾತ್ಮ ಪಕ್ಷ. ಶ್ರೀಮದಾಚಾರ್ಯ 10ನೇದ ಸುಂದರಕಾಂಡದಲ್ಲಿ ಬರ್ತದೆ. ಪರ್ವತಗಳು ಹಾರಾಡ್ತಾ, ಅದಕ್ಕೆ ರೆಕ್ಕೆಗಳಿದ್ದು ಹಾರಾಡ್ತಾ ಇದ್ದು. ಇದು ರೂಪಕ. ಗ್ರಾವಿಟೇಷನ್ ಫೋರ್ಸ್ ಇರಲಿಲ್ಲ, ಆಕಾಶದಲ್ಲಿ ಓಡಾಡ್ತಾ ಇದ್ದು. ಆಗ ಇಂದ್ರ ವಜ್ರಾಯುಧದಿಂದ ಅದನ್ನು ಕತ್ತರಿಸಿದ. ವಜ್ರಾಯುಧ ಅಂತಂದರೆ
ಶೆಡ್ಯೂಲ್ದಿಂದ ಮೋಡಗಳನ್ನು ಒಡೆದು ಮಳೆ ಮಾಡುವಂತೆ ಮಾಡಿ ಅವು ಸ್ಥಿರವಾಗುವಂತೆ ಮಾಡಿದ. ಆಗ ಹಿಮಾಲಯನಮನಾದ ಮೈನಾಕ ವಾಯುದೇವರಿಗೆ ಶರಣು ಹೋದ. ವಾಯುದೇವರು ಅದರ ಒಂದೇ ಕಡೆಗಿರುವ ಸ್ಥಿರತೆಯನ್ನು ಸಂರಕ್ಷಣೆ, ಅದನ್ನು ಸ್ಥಿರತೆ ಬರದಂತೆ ಅದರ ಗತಿಶೀಲತೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಸಮುದ್ರದಲ್ಲಿ ಅದನ್ನು ವಾಯುದೇವರು ಹಾಕಿದರು. ಸಮುದ್ರದ ತಳದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಣ್ಣ ಪುಟ್ಟ ಪರ್ವತಗಳು, ಗುಡ್ಡಗಳು ಇವೆ. ಯಾವಾಗ ಮೇಲೆ ಬರ್ತವೆ ಹೇಳಕ್ಕಾಗೋದಿಲ್ಲ. ಎಷ್ಟೋ ಲಕ್ಷ ವರ್ಷಗಳ ಹಿಂದೆ ಹೀಗಿದ್ದ ಹಿಮಾಲಯ ಅಂತ ತಿಳ್ಕೊಂಡಂತೇನಿದೆ, ಹಿಮಾಲಯದ ಪರ್ವತ ಶ್ರೇಣಿ, ಅಲ್ಲಿ ಸಮುದ್ರ ಇತ್ತು. ಆ ಸಮುದ್ರದಲ್ಲಿರುವ ಆ ಪರ್ವತ ಶ್ರೇಣಿ ಮೇಲೆ ಬಂದು ಸ್ಥಿರವಾದ್ದರಿಂದಾಗಿ ಅದು ಹಿಮಾಲಯ ಪರ್ವತ ಶ್ರೇಣಿ ಆಯಿತು. ಅದಕ್ಕೋಸ್ಕರ ಹಿಮಾಲಯ ಪರ್ವತದಲ್ಲಿ ಇನ್ನೂ ಲೈಮ್ ಸ್ಟೋನ್ಸ್ಗಳೇ ಜಾಸ್ತಿ ಇವೆ. ಗಟ್ಟಿಯಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಅತಿ ಗಟ್ಟಿಯಾದಂಥ ಕರ್ನಾಟಕ ದಕ್ಷಿಣ ದೇಶದ ಅಥವಾ ಇಲ್ಲಿ ವಿಂಧ್ಯ ಪರ್ವತದ ಈ ಕಡೆ ಇರತಕ್ಕಂಥ ಪರ್ವತದಂತೆ ವಿಶಾಲ ಆಕಾಶಷ್ಟು ಎತ್ತರವಾದ ಒಂದೇ ಕಲ್ಲಿನ ರೂಪವಂತ ಗುಡ್ಡಗಳು, ಪರ್ವತಗಳಿಲ್ಲ. ಅದು ಲೈಮ್ ಸ್ಟೋನಿನ ಪರ್ವತ. ಅದಕ್ಕೋಸ್ಕರ ಲ್ಯಾಂಡ್ಸ್ಲೈಡ್ ಮೇಲಿಂದ ಮೇಲೆ ಆಗ್ತಾ ಇರ್ತದೆ. ನಮ್ಮ ಇತಿಹಾಸ, ನಮ್ಮ ಭೂಗೋಳ ರೂಪಕವಾಗಿರೋದ್ರಿಂದ ಈ ಜನರಿಗೆ ಅರ್ಥ ಆಗೋದಿಲ್ಲ. ಅದು ಗುರುಗಳ ಮುಖಾಂತರ ಅರ್ಥ ಪಡೆಯಬೇಕಾಗ್ತದೆ. ಇರಲಿ, ಅದು ಅಲ್ಲೇ ಉಳಿದು ಬಂಗಾರದ ಪರ್ವತ. ಅದು ಇನ್ನು ದಕ್ಷಿಣ ಸಮುದ್ರ ಹಿಂದ್ ಮಹಾಸಾಗರದಲ್ಲಿ ತಳದಲ್ಲಿದೆ. ಅಲ್ಲಿ ಓಡಾಡ್ತಾ ಇರ್ತದೆ. ಅಲ್ಲಿ ಓಡಾಡುವುದನ್ನೇ ನಾವು ಇವತ್ತಿನ ಭೂಪೃಷ್ಠದ ಸವಕಳಿ, ಭೂಪೃಷ್ಠದಲ್ಲಿ ಆಗ್ತಕ್ಕಂಥ ಬದಲಾವಣೆ ಅಂತ ಕರೀತೇವೆ ಅಷ್ಟೇ. ಆ ಬದಲಾವಣೆ ಭೂಕಂಪಕ್ಕೆ ಕಾರಣ. ಭೂಪೃಷ್ಠದಲ್ಲಿರುವ ಅಲುಗಾಡುವ ಗ್ರಾವಿಟೇಷನ್ ಒಳಗಾಗದೇ ಇರತಕ್ಕಂಥ ಭಾಗಗಳು ಅಂತೇನಿವೆ, ಆ ಭಾಗಗಳು ಸ್ವಲ್ಪ ಸರಿದಾಡಿದಾಗ ಭೂಕಂಪವಾಗ್ತದೆ. ಆ ಭಾಗದಲ್ಲಿ ಇರ್ತಕ್ಕಂಥ ಜ್ವಾಲಾಮುಖಿ ಹೊರಗೆ ಬರ್ತದೆ. ಮತ್ತೆ ನಮ್ಮ ಪುರಾಣದ ಇತಿಹಾಸ, ಭೂಗೋಳ ಹೇಳ್ತಾ ಕೂತ್ಕೊಂಡ್ರೆ ಅದೊಂದು ದೊಡ್ಡ ವಿಷಯವಾಗ್ತದೆ. ಸಂದರ್ಭ ಬಂದಾಗ ನಾನು ಹೇಳ್ತೇನೆ. ಇರಲಿ, ಅವರಿಗೆ 3 ಜನ ಹೆಣ್ಮಕ್ಳು ಹುಟ್ಟಿದ್ರು. ಅವರಿಗೆ ಏನು ಹೆಸರಿಟ್ಟರು ಅಂತ ಅನ್ನೋದು ಪುರಾಣದಲ್ಲಿ ಪ್ರಸಿದ್ಧಿ ಇಲ್ಲ. ಆದರೆ ಅವರ ಕೃತಿಯಿಂದ ಅವರಿಗೆ ಹೆಸರು ಬಂತು. ಏಕಪಾಟಲ, ಏಕಪರ್ಣ, ಅಪರ್ಣ ಅಂತ ಹೇಳಿ 3 ಜನ ಹೆಣ್ಮಕ್ಳು. ವೈರಾಜ ಪಿತೃಗಳ ಮಗಳವಳು ಮೇನಾ. ಅದ್ಭುತವಾದಂಥ ಹೆರಿಡಿಟಿಯಿಂದ ಬಂದಿರತಕ್ಕಂಥವಳು. ಅವಳ ಮಕ್ಕಳು ಕೂಡ ಹಾಗೆ 7-8 ವರ್ಷದವರಾದ ಮೇಲೆ ಅಪ್ಪ ಅಮ್ಮನ ಹತ್ರ ಬಂದು ಹೇಳಿದ್ರು, ನಮಗೆ ಯಾವುದೋ ಸಿಕ್ಕ ವ್ಯಕ್ತಿಯನ್ನು ಮದುವೆಯಾಗುವ ಇಚ್ಛೆ ಇಲ್ಲ, ತಪಸ್ಸಿನಿಂದ ನಮಗೆ ಯೋಗ್ಯನಾದಂಥ ಪತಿಯನ್ನು ನಾವು ಪಡಿತೇವೆ ಅಂತ ತಿಳ್ಕೊಂಡಂತ. ಒಳ್ಳೆ ಗಂಡ ಸಿಗಬೇಕಾಗಿದ್ದರೆ, ಒಳ್ಳೆ ಹೆಂಡತಿ ಸಿಗಬೇಕಾಗಿದ್ದರೆ ತಪಸ್ ಮಾಡಬೇಕಾಗ್ತದೆ. ಆಗ ಮೇನಾ ಹೇಳಿದ್ಲು, ಮಕ್ಕಳೇ, ಹೆಣ್ಮಕ್ಳು ಬಹಳ ದೂರ ಹೋಗಬೇಡಿ, ಸಮೀಪದಲ್ಲೇ ಪರ್ವತದಲ್ಲಿ ತಪಸ್ ಮಾಡ್ತಾ ಇರಿ ಅಂತ ತಿಳ್ಕೊಂಡಂತಂದಾಗ ಅವ್ರು ತಪಸ್ಸಿಗೆ ಕುಳಿತಾಗ ಪಾಪ ತಾಯಿ ಕರುಳು ಆಗಾಗ ಹೋಗಿ ಏನಾದರೂ ಟಿಫಿನ್ ಕೊಟ್ಟು ಬರ್ತಾ ಇದ್ಲು. ಹೀಗೆ ಕೆಲವು ತಿಂಗಳಾದ್ಮೇಲೆ ಅವ್ರಿಗನಿಸ್ತು, ಮನೆಯಿಂದ ಟಿಫಿನ್ ಬರ್ತೇವೆ, ತಿಂತೇವೆ, ಧ್ಯಾನ ಮಾಡ್ತಾ ಕೂತ್ಕೊಳ್ತೇವೆ. ಇಲ್ಲ, ಏಕಾಗ್ರತೆ ಭಂಗವಾಗ್ತದೆ. ಆಹಾರಗಳನ್ನು ಬಿಟ್ಟು ನಾವು ಉಪವಾಸದಿಂದ, ಒಂದು ವಿಶಿಷ್ಟ ವ್ರತದಿಂದ ತಪಸ್ ಮಾಡೋಣ ಅಂತ ನಿಶ್ಚಯಿಸಿ ಅಮ್ಮನಿಗೆ ಹೇಳಿದ್ರು, ಅಮ್ಮ ಮೇನಾ, ನಮ್ಮನ್ನು ನೋಡಬೇಕಾಗಿದ್ರೆ ಬಂದು ದೂರದಿಂದ ನೋಡ್ಕೊಂಡು ಹೋಗು, ನೀವು ಆಹಾರಿಗೆ ಯಾರು ತಂದು ಕೊಡೋದು ಬೇಕಾಗಿಲ್ಲ, ನಮಗೆ ನಮ್ಮ ಆಹಾರನ ಹುಡ್ಕೊಳ್ತೇವೆ ಅಂತ ತಿಳ್ಕೊಂಡಂತ ಹೇಳಿ ಮೊದಲೇ ಮಗಳು ಅವಳೇ ನಿರ್ಧಾರ ಮಾಡಿದ್ಲು, ದಿನಕ್ಕೆ 1 ದಾಸವಾಳದ ಹೂವನ್ನು ತಿನ್ಬೇಕು.
ದಾಸವಾಳದ ಹೂವು ಅಸಂಖ್ಯ ಗುಣಗಳಿಂದ, ರೋಗ ನಿವಾರಕ ಗುಣಗಳಿಂದ ಕೂಡಿದೆ. ದಾಸವಾಳದ ಹೂವಿನಿಂದ ತಯಾರಾದ ಔಷಧಿಗಳಿವೆ. ಅದರ ಅಲ್ಲಿದ್ದ ಆ ತೀವ್ರತೆ ಇದೆ ಅಂತ ತಿಳ್ಕೊಂಡು ಅಂತೇಳಿ ದೇವರ ಪೂಜೆಗೆ ಬೇಡ ಅಂತ ಹೇಳಿದರು. ಅದು ಕೆಟ್ಟದ್ದು ಅಂತಲ್ಲ, ಅಲ್ಲಿ ಒಂದು ತೀವ್ರತೆ ಇದೆ. ಆ ದಾಸವಾಳದ ಹೂವನ್ನು ಅದಕ್ಕೆ ಸಂಸ್ಕೃತದಲ್ಲಿ ಪಾಟಲ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಕೆಂಪು ಹೂವಿಗೆ ಪಾಟಲ ಅಂತ ಕರೀತಾರೆ. ಆ ಹೂವನ್ನು ಮಾತ್ರ ತಿಂದು ತಪಸ್ಸು ಮಾಡಿ ಆನಂತರ ಜೈಗೀಷವ್ಯ ಅಂತನ್ನುವ ಅದ್ಭುತ ಋಷಿಯ ಜೊತೆಗೆ ಮದುವೆ ಆಗ್ತಾಳೆ. ಒಂದು ಹೂವನ್ನು ತಿಂದು ತಪಸ್ಸು ಮಾಡಿದ್ದರಿಂದಾಗಿ ಅವಳಿಗೆ ಏಕಪಾಟಲ ಅಂತ ಹೆಸರು ಬಂತು. ಆನಂತರ ಏಕಪರ್ಣ ಅಂತಕ್ಕಂಥವಳು ಒಂದೇ ಎಲೆಯನ್ನು ತಿಂದು ಬೆಳಗ್ಗೆ ಸ್ನಾನ ಮಾಡಬೇಕು, ಒಂದು ಗಿಡದ ಬಿದ್ದ ಒಂದು ಸಣ್ಣ ಎಲೆ ತಿನ್ನಬೇಕು, ತಪಸ್ಸು ಮಾಡಬೇಕು. ಅವಳು ಕೂಡ ಶ್ರೇಷ್ಠ ಋಷಿಗಳ ಮದುವೆ ಆಗಿದ್ದಾಳೆ. ಮೂರನೇ ಅವಳದ ಇಚ್ಛೆ ಅದ್ಭುತ. ನಾರದರಿಂದ ಕೈಲಾಸಪತಿ ಶಂಕರ ದೇವರ, ಶಿವನ, ರುದ್ರದೇವರ ಮಹಿಮೆಯನ್ನು ಕೇಳಿದವಳು ಅವನನ್ನು ನಾನು ಮದುವೆ ಆಗಬೇಕು, ಆ ರುದ್ರದೇವರನ್ನು ನಾನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಅದಕ್ಕೆ ದೇವತೆಗಳು ಸಹಾಯ ಮಾಡ್ತಾರೆ. ಯಾಕೆ ಅಂತಿಕೊಂಡಂತಂದ್ರೆ, ರುದ್ರದೇವರು ಸತಿಯು ಆತ್ಮದಹನ ಮಾಡಿಕೊಂಡ ನಂತರ ಇನ್ನು ಮೇಲೆ ನನಗೆ ಸಂಸಾರವೇ ಬೇಡ ಅಂತ ತಿಳ್ಕೊಂಡಂತ ಹೇಳಿ ಘೋರ ತಪಸ್ಸಿನಲ್ಲಿ ತೊಡಗಿರ್ತಾರೆ. ಅದೇ ವೇಳೆ ತಾರಕಾಸುರ ಜಗತ್ತನ್ನು ಪೀಡಿಸಿದಾಗ ಅವನಿಗೆ ವರ ಇತ್ತು, ಬ್ರಹ್ಮದೇವರು ವರ ಇತ್ತು, ರುದ್ರದೇವರು ವರ ಇತ್ತು. ಈಗಿರುವ ಯಾವ ದೇವತೆಗಳಿಂದಲೂ ಕೂಡ ನನಗೆ ಮರಣ ಬೇಡ, ಯಾವ ದೇವತೆಗಳೇನು ಮಾಡ್ತಾರೆ, ಬ್ರಹ್ಮದೇವರ ವರ ಬೇರೆ, ಇನ್ನು ಹೊಸ ದೇವತೆ ಹುಟ್ಟಿ ಬರಬೇಕು. ಹೊಸ ದೇವತೆಯನ್ನು ಹುಟ್ಟಿಸ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ ರುದ್ರದೇವರು. ತಮ್ಮ ಬ್ರಹ್ಮಚರ್ಯ, ತಮ್ಮ ಏಕಾಗ್ರತೆ, ತಮ್ಮ ವೈರಾಗ್ಯ, ತಮ್ಮ ಊರ್ಧ್ವ ರೇತಸ್ಸಿನಿಂದ ಯುಕ್ತರಾಗಿರ್ತಕ್ಕಂಥ ಅವರು ತಪಸ್ಸಿಗೆ ಕುಳಿತುಕೊಳ್ತಾರೆ. ತಪಸ್ಸಿಗೆ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಂದ ಒಬ್ಬ ದೇವತೆ ಹುಟ್ಟಬೇಕಾಗಿದ್ದರೆ ಅವರಿಗೆ ಮನಸ್ಸಿನಲ್ಲಿ ಪುತ್ರ ಸಂತಾನದ ಕಾಮ ಹುಟ್ಟಬೇಕು, ಮಗನನ್ನು ಪಡಿಬೇಕು. ಯಾಕೆಂದ್ರೆ ಪುತ್ರೈಷಣ, ವಿತ್ತೈಷಣ ಇವೆಲ್ಲ ಬಯಕೆಗಳು. ಆದರೆ ವೈರಕ್ತರಾಗಿ ತಪಸ್ಸು ಕುಳಿತು ರುದ್ರದೇವರಿಗೆ ಯಾವ ಬಯಕೆ ಇರಲಿಲ್ಲ. ಅವರಲ್ಲಿ ಬಯಕೆಯನ್ನು ಹುಟ್ಟಿಸ್ಬೇಕು. ಅದಕ್ಕೋಸ್ಕರ ದೇವತೆಗಳು ಕಾಮನನ್ನು ಕಳಿಸ್ತಾರೆ. ಕಾಮ ಆ ಬಯಕೆಯನ್ನು ರುದ್ರದೇವರಲ್ಲಿ ಹುಟ್ಟಿಸ್ಬೇಕು ಅಂತ ತಿಳ್ಕೊಂಡಂತ ಹೇಳಿ ರುದ್ರದೇವರ ಮೇಲೆ ತನ್ನ 5 ಬಾಣಗಳನ್ನು ಕ್ರಮವಾಗಿ ಬಿಡ್ತಾನೆ. ವಸಂತ ಋತು, ಚಿಗುರೆಲೆ, ಸುಂದರವಾಗಿರ್ತಕ್ಕಂಥ ಕನ್ಯೆ, ಸೌಂದರ್ಯ, ಆನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಚೆಲ್ಲಾಟದ ಸಂದರ್ಭ ಇತ್ಯಾದಿಗಳು ಮನುಷ್ಯನಲ್ಲಿ ಭೋಗದ ಕಾಮನೆ ಹುಟ್ಟಿಸುವ ಆ ಕಾಮದೇವನ 5 ಬಾಣಗಳು. ಕಾಮದೇವನ 5 ಬಾಣಗಳ ವಿವರಣೆಯನ್ನು ಕೋಶಕಾರರು ಈ ರೀತಿಯಾಗಿ ಕೊಡ್ತಾರೆ. ಮನಸ್ಸಿನಲ್ಲಿ ಭೋಗದ ಉನ್ಮಾದವನ್ನು ಹುಟ್ಟಿಸುವ ಪುಷ್ಪ, ತಾವರೆ, ಕಮಲ. ಅರವಿಂದಂ, ಇದಕ್ಕೆ ಅರವಿಂದ ಅಂತ ಹೆಸರು.
ಇದು ಮನುಷ್ಯನಿಗೆ ಉನ್ಮಾದವನ್ನು ಹುಟ್ಟುತ್ತದೆ, ಭೋಗ ಮಾಡಬೇಕು ಅಂತ ಹೇಳಿ. ಅದು ಕಾಮದೇವನ ಮೊದಲೇ ಬಾಣ. ಅಶೋಕಂಚ ವಿರಹವನ್ನು ತಳೆಯದೆ ಭೋಗ ಸಿಗಲೇಬೇಕು ಅಂತ ಅಂದ್ಕೊಂಡಂತನ್ನು ವಿರಹದ ಅತ್ಯುಚ್ಚ ಸ್ಥಿತಿಯನ್ನು ತಂದುಕೊಡ್ತಕ್ಕಂತಹ ವೃಕ್ಷ ಅಶೋಕ ವೃಕ್ಷ, ಅಶೋಕ ಪುಷ್ಪ. ಆ ನಂತರ ಇದು ಮನುಷ್ಯನಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಇಚ್ಛೆಯನ್ನು ಉದ್ರಿಕ್ತಗೊಳಿಸ್ತದೆ. ಆ ಉದ್ರಿಕ್ತಗೊಳಿಸ್ತಕ್ಕದ್ದನ್ನು ಸ್ವಲ್ಪ ಚರಮಸೀಮೆಗೆ ಒಯ್ಯತಕ್ಕಂತಹ ಹೂವು ಅಂತಕೊಂಡಂತಂದರೆ ವಸಂತ ಋತುವಿನ ಆರಂಭದಲ್ಲೇ ಬರ್ತಕ್ಕಂತಹ, ಅಂದರೆ ಫಾಲ್ಗುಣ ಶುದ್ಧ ಪೌರ್ಣಿಮೆಯ ನಂತರ ಬರ್ತಕ್ಕಂತಹ ಮಾವಿನ ಗಿಡದ ಹೂಗಳು. ಇದಕ್ಕೆ ಚ್ಯೂತ ಪುಷ್ಪ ಅಂತ ಕರೀತಾರೆ. ಆ ನಂತರ ಭೋಗ ಸಿಗಲಿಲ್ಲ, ಏನಾದರೂ ಪಡೆಯಬೇಕು, ಯಾರಿದ್ರೂ ಸರಿ ಏನಿದ್ರೂ ಸರಿ ಅಂತಕ್ಕಂತಹ ಒಂದು ಮಾನಸಿಕ ವಿಕೃತಿ ಹುಟ್ಟಿಸ್ತಕ್ಕಂಥ, ಸಂಮೋಹನವನ್ನು ಹುಟ್ಟಿಸ್ತಕ್ಕಂಥ ಹೂವು ಅಂತ ತಿಳ್ಕೊಂಡಂತಂದರೆ ನವಮಲ್ಲಿಕ. ಅದೇ ಅರಳಿ ಸುಗಂಧವನ್ನು ಬೀರ್ತಕ್ಕಂಥ ಮಲ್ಲಿಕ. ಆ ನಂತರ ಸಿಗದೇ ಇದ್ದಾಗ ದುಃಖ ಮೂರ್ಛ ಇತ್ಯಾದಿಗಳನ್ನು ತಂದುಕೊಡ್ತಕ್ಕಂಥ ಹೂವು ಅಂತ ತಿಳ್ಕೊಂಡಂತಂದರೆ ರಾತ್ರಿ ವಿಕಾಸನಿ ಕಮಲವಾದ ನೀಲೋತ್ಪಲ. ಈ 5 ಹೂಗಳು ಕಾಮದೇವನ ಬಾಣ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತದೆ. ಅರವಿಂದಂ ಅಶೋಕಂಚ ಚ್ಯೂತಂಚ ನವಮಲ್ಲಿಕ ನೀಲೋತ್ಪಲಂಚ ಪಂಚಯತೆ ಕಾಮ ಬಾಣ ಶ್ರುತ ಅಂತ ಹೇಳಿ ಕೋಶ ಇದೆ. ಆ ಬಾಣಗಳನ್ನು ರುದ್ರದೇವರ ಮೇಲೆ ಬಿಟ್ಟರೆ ಆಗ ರುದ್ರದೇವರಲ್ಲಿದ್ದ ಏಕಾಗ್ರತೆ ಭಂಗವಾಯಿತು. ಸಿಟ್ಟು ಬಂದು ನನ್ನ ಏಕಾಗ್ರತೆಯನ್ನು ಈ ವ್ಯಕ್ತಿ ಕಡಿಸಿ ಹಾಕಿದ್ನಲ್ಲ ಅಂಥೇಳಿ 3ನೇ ಕಣ್ಣಿಂದ ನೋಡಿದರೆ ಆಗ ಸುಟ್ಟು ಬೂದಿಯಾದ. ಮುಂದೆ ರತಿ ಪ್ರಾರ್ಥನೆ ಮಾಡಿಕೊಂಡಾಗ ಕಾಮದೇವ ಅನಂಗನಾಗಿ ನಿನ್ನ ಜೊತೆಯಲ್ಲಿರ್ತಾನೆ ಅಂತ ತಿಳ್ಕೊಂಡಂತನು ವರವನ್ನು ಕೂಡ ಪಡೆದ. ಕಾಮದೇವ ಫೇಲಾದ. ಆದರೆ ಅಂಥ ರುದ್ರದೇವರನ್ನು ಮದುವೆಯಾಗಿ ತಾರಕಾಸುರನನ್ನು ಸಂಹಾರ ಮಾಡುವ ಸಂತಾನವನ್ನು ನಾನು ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ತಪಸ್ಸು ಮಾಡ್ತಾ ಇದ್ಲು. ಈ ಮೇನಾನ್ 3ನೇ ಮಗಳು, ಹಿಮಾಲಯನ 3ನೇ ಮಗಳು. ಹೆಸರು ಅಪ್ಪ ಅಮ್ಮ ಏನಿಟ್ಟಿದ್ರು ಗೊತ್ತಿಲ್ಲ. ಪರ್ವತ ಪುತ್ರಿ ಆದಂದ್ರೆ ಪಾರ್ವತಿ ಅಂತ ಅನ್ಸ್ಕೊಂಡಿದ್ಲು. ಆ ನಂತರ ತನ್ನ ಅಕ್ಕಂದರಂತೆ ಒಂದು ಹೂವನ್ನಾಗಲಿ ಒಂದು ಎಲೆಯನ್ನಾಗಲೂ ಸ್ವೀಕರಿಸಲಿಲ್ಲ. ಕೇವಲ ಎಲೆಯನ್ನೂ ಸ್ವೀಕರಿಸದೆ ಉಪವಾಸದಿಂದ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಆದ್ದರಿಂದ ಅಪರ್ಣ ಅಂತ ಅನಿಸ್ಕೊಂಡ್ಳು. ಆಮೇಲೆ ತನ್ನ ಮಗಳ ಉಪವಾಸದಿಂದ ಮಾಡುವ ಆ ಕೃಷ ಶರೀರ ಇತ್ಯಾದಿ ನೋಡಿ ತಾಯಿ ಗಾಬರಿಯಾಗಿ ದೂರದಿಂದಲೇ ಪ್ರೀತಿಯ ಮಗಳೇ ಮಾ, ಇಂಥ ಕಠೋರ ತಪಸ್ಸು ಬೇಡ ಅಂತ ತಿಳ್ಕೊಂಡಂತೆ ಅನ್ನಿಸ್ಕೊಂಡಿದ್ದರಿಂದಾಗಿ ಉಮಾ ಅಂತ ಅನ್ನಿಸ್ಕೊಂಡ್ಳು. ಈ ಕಡೆಗೆ ನಾನು ಯಾವ ಮೋಹಕ್ಕೆ ಬೀಳಬಾರ್ದು ಅಂತ ತಿಳ್ಕೊಂಡಂತ ಅನ್ನೋದು ರುದ್ರದೇವರ ತಪಸ್ಸು. ಆದರೆ ಕಾಂತಾ ಸಂಹಿತವಾದಂಥ ಆಗಿದ್ದರೂ ಕೂಡ ಕಠೋರವಾಗಿ ಇಲ್ಲ, ಈ ಹೆಣ್ಮಗಳ ಮೇಲೆ ಕರುಣೆ ಮಾಡಬೇಕು ಅಂತ ತಿಳ್ಕೊಂಡಂತ ಅನ್ನೋ ರೀತಿಯಲ್ಲಿರುವ ಸಾತ್ವಿಕವಾದ ತಪಸ್ಸು ಉಮಾ ಗೆಲ್ತಾಳೆ. ಮುಂದೆ ರುದ್ರದೇವರನ್ನು ಮದುವೆ ಆಗ್ತಾಳೆ. ಅವಳೇ ತಾಯಿಂದ ಉಮಾ ಅಂತ ಅನ್ಸ್ಕೊಂಡಿದ್ದರಿಂದಾಗಿ ಉಮಾ ರುದ್ರದೇವರ ಅರ್ಧಾಂಗಿನಿ ಆದ್ದರಿಂದಾಗಿ ಶಂಕರಾರ್ಧ ಶರೀರಿಣಿ ಅಂತಕೊಂಡು ಅನಿಸ್ಕೊಳ್ತಕ್ಕಂಥವಳು ಉಮಾ. ಕತ್ಯಾಯನ ಅಂತ ಋಷಿಯಿಂದಲೂ ಕೂಡ ಅವಳೊಂದು ರೂಪವನ್ನು ಪಡೆದಿದ್ದರಿಂದ ಕಾತ್ಯಾಯಿನಿ, ಉಮಾ ಕಾತ್ಯಾಯಿನಿ
ಇತ್ಯಾದಿ ಅನೇಕ ಹೆಸರುಗಳನ್ನು ಪಡೆದಿರತಕ್ಕಂಥವಳು. ಇವಳು ವೈರಾಜ ಅಂತ ಅನ್ನೋ ಪಿತೃದೇವತೆಗಳ ಮಗಳು. ಇಂಥ ಮಗಳನ್ನು ಪಡೆದಿರತಕ್ಕಂಥ ಆ ವೈರಾಜರ ಪಿತೃಗಳು ಹೇಗಿರಬೇಕು, ಅವರ ತಪಸ್ಸು ಎಷ್ಟಿರಬೇಕು, ಅವರು ನಮ್ಮ ಅನುಗ್ರಹವನ್ನು ಮಾಡೋದಕ್ಕೋಸ್ಕರ ಬರ್ತಾರೆ. ಇವರೇ ಪಿತಾಮಹ ಪ್ರಪಿತಾಮಹರಲ್ಲಿ ಇರತಕ್ಕಂಥ ದೇವತೆಗಳು. ಆ ಹೆಸರಿನಿಂದ ಬರ್ತಕ್ಕಂಥವ್ರ ದೇವತೆಗಳು. ಇನ್ನು ಉಳಿದ 6 ಜನ ಒಬ್ಬರದೇ ಚರಿತ್ರೆ ಇಲ್ಲಿವರು ಬಂತು. ಇನ್ನು ಉಳಿದ 6ರ ಚರಿತ್ರ ಈಗಾಗಲೇ 1 ಗಂಟೆ ಮೀರಿದೆ ಅಲ್ಲ. ನಾಳಿನ ದಿವಸ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕರ್ತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಂ.